ಕೂತಿರುವ ಜಾಗಗಳಲ್ಲಿ ಪ್ರಾರಂಭವಾಗಿ ಮೊಣಕಾಲೂರಿ ಪ್ರಾರ್ಥಿಸಿಕೊಳ್ಳೋಣ. ಕರ್ತನಾದ ಯೇಸುವೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಬಂದು ಆರಾಧಿಸುವಂತೆಯೂ ಪ್ರಾರ್ಥಿಸುವಂತೆಯೂ ಸ್ತುತಿಸುವಂತೆಯೂ ನೀವು ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕೋಸ್ಕರ ನಿಮಗೆ ಸ್ತುತಿ ಘನ ಮಹಿಮೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಪ್ಪ, ನಮ್ಮನ್ನು ಅಪ್ಪ ತೊಳೆದು ಶುದ್ಧೀಕರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮನ್ನು ಆರಾಧಿಸಲಿಕ್ಕೆ ಬೇಕಾದ ಕೃಪಾವರಗಳಿಂದ ನಮ್ಮನ್ನು ತುಂಬಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಮನುಷ್ಯರನ್ನು ನೋಡುವಂಥ ಆರಾಧನೆ ಅಲ್ಲಪ್ಪ, ಸ್ವರ್ಗದಿಂದ ನೀವು ನೋಡುವಾಗ ನೀವು ಮೆಚ್ಚುವಂಥ ಆರಾಧನೆಯಾಗಿ ನಮ್ಮ ಆರಾಧನೆ ಮಾರ್ಪಡಬೇಕು. ನಾವು ಅಪ್ಪ ನಿಮ್ಮನ್ನು ನೋಡಬೇಕು. ಇವತ್ತು ಆರಾಧನೆಗೆ ಬಂದು ಹಿಂತಿರುಗಿ ಹೋದ ಹಾಗೆ ಹೋಗಬಾರದು ಅಪ್ಪ. ನಿಮ್ಮನ್ನು ನೋಡಿ ನಿಮ್ಮ ಸಾನ್ನಿಧ್ಯವನ್ನು ಅನುಭವಿಸಿ ಹೋಗುವ ಹಾಗೆ ಒಂದು ಅಪ್ಪ ಪ್ರಸನ್ನತೆ ನಮಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯಲ್ಲಿ ತಂದೆ, ಕುಮಾರ, ಪವಿತ್ರಾತ್ಮರಾದ ದೇವರೇ, ನೀವು ಇಳಿದು ಬಂದು ನಿಮ್ಮ ಆಳ್ವಿಕೆಗೆ ಎಲ್ಲವನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪವಿತ್ರಾತ್ಮರೇ, ನೀವೇ ಆಳ್ವಿಕೆ ಮಾಡಿರಿ. ನಿಮ್ಮ ಪ್ರಸನ್ನತೆ ನಮ್ಮನ್ನು ಆಳ್ವಿಕೆ ಮಾಡಿ ನಡೆಸಲಿ. ಅಶುದ್ಧನ ಬಾಧೆಗಳು ಬಿಟ್ಟು ಹೋಗಲಿ. ಈ ಆರಾಧನೆಯಲ್ಲಿ ಕರ್ತನೇ, ನೀವು ಮೆಚ್ಚುವಂಥ ಆರಾಧನೆಯಾಗಿ, ನೀವು ನೋಡಿ ಸಂತೋಷಿಸುವಂಥ ಆರಾಧನೆಯಾಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ನಿಮ್ಮ ಸಾನ್ನಿಧ್ಯ ನಮ್ಮ ಜೊತೆಲಿದ್ದು ದಾರಿ ನಡೆಸಲಿ. ಎಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ, ಆಳ್ವಿಕೆ ಮಾಡು ಪರಿಶುದ್ಧ ಆತ್ಮನೇ, ಬಲಿಯಾಗಿ ತಂದಿರುವೆ ನನ್ನನ್ನೇ ಈಗಲೇ. ಪರಿಶುದ್ಧ ಆತ್ಮನೇ, ನನ್ನ ಪರಿಶುದ್ಧ
ಚಿತ್ತದಂತೆ ನಮ್ಮನ್ನು ನಡೆಸು ದೇವರೇ, ನಿಮ್ಮ ಚಿತ್ತದಂತೆ ನಮ್ಮನ್ನು ಉಪಯೋಗಿಸಪ್ಪ ದೇವರೇ. ಈಶ್ವರಪ್ಪ ಹೌದು ಕರ್ತನೆ, ದೇವರೇ ಈ ಮುಂಜಾನೆಯಲ್ಲಿ ನಮ್ಮನ್ನು ನಾವೇ ಸಮರ್ಪಿಸ್ತಾ ಇದ್ದೀವಿ ಕರ್ತನೆ, ನಮ್ಮನ್ನು ನಾವೇ ತಗ್ಗಿಸಿಕೊಡ್ತಾ ಇದ್ದೀವಿ ಯೇಸಪ್ಪ. ನೀವು ಆಳ್ವಿಕೆ ಮಾಡು ಕರ್ತನೆ ದೇವರೇ ಅಪ್ಪ, ನೀವು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಯೇಸುವೆ. ಸ್ತೋತ್ರ ಸ್ತೋತ್ರ ಅಪ್ಪ. ಈ ಆರಾಧನೆಯನ್ನು ಕರ್ತನೆ ಅಪ್ಪ ಸ್ವೀಕರಿಸಿದಾಗಿ ಸ್ತೋತ್ರ ದೇವರೇ. ಎಲ್ಲ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೀನಿ. ಎಲ್ಲ ಸ್ತುತಿಗಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಲಿ ಪರಲೋಕ ತಂದೆ. ಹಲ್ಲೇಲೂಯಾ ಹಲ್ಲೇಲೂಯಾ ಹಲ್ಲೇಲೂಯಾ. ಎಲ್ಲರೂ ಹಾಗೆ ಎದ್ದು ನಿಂತು ದೇವರನ್ನು ಆರಾಧಿಸೋಣ. ನಮ್ಮ ದೇವರು ಒಳ್ಳೆಯವರು. ಆಮೆನ್. ಹಲ್ಲೇಲೂಯಾ. ನಾವು ರೋಗದಲ್ಲಿ, ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಬಂದಿರಬಹುದು, ಏನೂ ಇಲ್ಲದೆ ಬಂದಿರಬಹುದು. ಆಮೆನ್. ಎಲ್ಲರೂ ಶಬ್ದವಾಗಿ ಒಂದು ಸಾರಿ ಹಲ್ಲೇಲೂಯಾ ಹೇಳ್ತೀರಾ? ಒಂದು ವಾರ ಕಾಲ ಆರೋಗ್ಯದಿಂದಿರುವುದೇ ದೇವರು ಕೊಟ್ಟ ದೊಡ್ಡ ಕೃಪೆ. ನಾವು ರೋಗಿಯಾಗಿರ್ಬೋದು, ದುಃಖದಲ್ಲಿರ್ಬೋದು, ನಿರಾಶೆ ಇರ್ಬೋದು, ವೇದನೆ ಇರ್ಬೋದು, ಚಿಂತೆಯಲ್ಲಿ ಇವತ್ತು ಬಂದಿರ್ಬೋದು. ಆದರೆ ಈ ಒಂದು ವಾರ ಕಾಲ ರೋಗ ಕಷ್ಟ ನೋವಿದ್ರೂ ನಾವು ಯಾವುದು ಅನಾಹುತಗಳಿಗೆ ಒಳಪಡದ ಹಾಗೆ ಜೀವದಿಂದ ಕರ್ತನ ಮುಂದೆ ಆರಾಧಿಸಲಿಕ್ಕೆ ದೇವರ ಅವಕಾಶ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ಹಲ್ಲೇಲೂಯಾ. ಶೋಧನೆಗಳು ನನಗೆ, ದಾವೀದನ ಹೇಳ್ತಾನೆ, ಕಷ್ಟಗಳು ನನಗೆ ಹಿತಕರವಾಯಿತು, ಅದರಿಂದಲೇ ನಾನು ನಿನ್ನ ಕೃಪೆಯನ್ನು ಅರಿತೆ. ಕಷ್ಟ ಬಂದಿಲ್ಲ, ದುಃಖ ಬಂದಿಲ್ಲ ಅಂದರೆ ದೇವರ ಪ್ರೀತಿ ನಮ್ಗೆ ಅರ್ಥಕೊಳ್ಳಿಕ್ಕಾಗಲ್ಲ. ಹಲ್ಲೇಲೂಯಾ. ಒಂದೊಂದು ಸಾರಿ ಕಷ್ಟ ದುಃಖದಲ್ಲಿ ಹಾದು ಹೋಗಬೇಕಾದ್ರೆ ನಮಗೆ ಏನು ಗೊತ್ತಾಗುತ್ತೆ ಗೊತ್ತಾ? ಹೌದಲ್ವಾ, ನಾನು ಇಷ್ಟೊಂದು ಕಷ್ಟ ಇರಬೇಕಾದ್ರೂ ಕೂಡ ನನ್ನನ್ನು ದೇವರು ಕಾಪಾಡಿದರಲ್ಲ. ಹಲ್ಲೇಲೂಯಾ. ಕಷ್ಟ ಇಲ್ಲದೆ ಯಾವಾಗಲೂ ಸಂತೋಷ ಇದ್ದಾಗ ದೇವರ ಪ್ರೀತಿ ಅದೇ ಹೇಳೋದು. ಯಾವಾಗಲೂ ಸ್ವೀಟ್ ತಿಂತಾ ಇದ್ರೆ, ಯಾವಾಗಲೂ ಖಾರನೇ ತಿಂತಾ ಇದ್ರೆ ಸಿಹಿದು ಬೆಲೆ, ಖಾರ ತಿಂದಾಗ ಸಿಹಿದು ಬೆಲೆ ಗೊತ್ತಾಗುತ್ತೆ. ಯಾವಾಗಲೂ ಸ್ವೀಟ್ ತಿಂತಾನೇ ಇದ್ದು ಸ್ವೀಟ್ ಎಷ್ಟು ನಿಮ್ಗೆ ಇಷ್ಟನಾ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀವಿ. ಅದೇ ತುಂಬ ಖಾರ ಇರೋ ಒಂದು ವಸ್ತು ತಿಂದುಬಿಟ್ಟು ನಾವೇನು ಕೇಳ್ತೀವಿ? ಸ್ವಲ್ಪ ಸಕ್ಕರೆ ಇದ್ದರೆ ಕೊಡ್ತೀರಾ? ಆಗ ಸಿಹಿದು ರುಚಿ, ಸಿಹಿದು ಬೆಲೆ ಗೊತ್ತಾಗುತ್ತೆ. ಮರುಭೂಮಿಯಲ್ಲಿರುವಾಗಲೇ ನೀರಿನ ಬೆಲೆ ಗೊತ್ತಾಗೋದು. ಈಗ ನೀರಿನ ಬೆಲೆ ಗೊತ್ತಾಗಲ್ಲ. ಮರುಭೂಮಿಯಲ್ಲಿ ಒಂದತ್ರ ಕೂಡ ನೀರು ಸಿಗದೇ ಇರುವಾಗ ನೀರಿನ ಬೆಲೆ ಅದೇ ರೀತಿ ಯಾವಾಗಲೂ ಸಂತೋಷ ಸಮಾಧಾನ ಇರುವಾಗ ದೇವರ ಪ್ರೀತಿ ನಮಗೆ ರುಚಿಸ್ಲಿಕ್ಕಾಗಲ್ಲ. ಸ್ವಲ್ಪ ಕಷ್ಟ ದುಃಖ ನೋವು ಬರುವಾಗ ಗೊತ್ತಾಗುತ್ತೆ ನನ್ನ ದೇವರು ಎಷ್ಟು ಒಳ್ಳೆಯವರು. ಹಲ್ಲೇಲೂಯಾ. ಆದ್ದರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ ನನ್ನ ಶಕ್ತನಾದವನ ಮುಖಾಂತರ. ಚಿಂತೆ ದುಃಖ ಕಷ್ಟ ಸೈತಾನನ ತಂತ್ರ ಕುತಂತ್ರಗಳಿದ್ದರೂ ಕೂಡ ನಾನು ವಾಕ್ಯದ ಬಲದಿಂದಲೂ ದೇವರ ಶಕ್ತಿಯಿಂದಲೂ ಎಲ್ಲವನ್ನು ಜಯಿಸುವೆನು. ಹಾಡನ್ನು ಹಾಡಿ ನಾವು ಸಂತೋಷವಾಗಿ ಹಾಡಿ ಆರಾಧಿಸುವಾಗ ರೋಗ ಕಷ್ಟ ದುಃಖ ವೇದನೆ ಇದ್ರೂ ದೇವರು ಬಿಡುಗಡೆ ಕೊಡ್ತಾರೆ. ಹಲ್ಲೇಲೂಯಾ. ಚಪ್ಪಾಳೆಯನ್ನು ತಟ್ಟಿ ಸಂತೋಷವಾಗಿ ದೇವರನ್ನು ಹಾಡಿ ಆರಾಧಿಸೋಣ. ಅಸಾಧ್ಯವಾದದು ಒಂದು ಅಲ್ಲ ನನ್ನ ಶಕ್ತನಾದವನ ಮುಖಾಂತರ. ಅಸಾಧ್ಯವಾದದು ಒಂದು ಇಲ್ಲ ನನ್ನ ಶಕ್ತನಾದವನ ಮುಖಾಂತರ. ಅಸಾಧ್ಯವಾದದು ಒಂದು ಇಲ್ಲ ಶಕ್ತನಾದವನ ಮುಖಾಂತರ. ಅಸಾಧ್ಯವಾದದು ಒಂದು ಇಲ್ಲ
நீர் வந்தால் சூழ்நிலை மாறுமே, முடியாததும் சாத்தியமாகுமே. நீர் வந்தால் சூழ்நிலை மாறுமே, முடியாததும் சாத்தியமாகுமே. நிறவே நீர் வாருமே, நிறவே நீர் வேண்டுமே, நிறவே நீர் போதுமே, ஆவியானவரே. நிறவே நீர் வாருமே, நிறவே நீர் வேண்டுமே, நிறவே நீர் போதுமே, ஆவியானவரே. நீ ಬಂದರೆ, ನೀ
ನೀ
ದೇವರ ಸನ್ನಿಧಿಯಲ್ಲಿ ಮಣಗಾಲೂರೋಣ ಎಲ್ಲರೂ. ನಿನ್ನ ಬರೋಣಕ್ಕೆ ಮುಂಚಿತವಾಗಿ ಅದನ್ನು ಮಾಡಿ ಮುಗಿಸಲಿಕ್ಕೆ ನಮಗೆ ಅಪ್ಪ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾವೆ. ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾವಪ್ಪ. ನೀವು ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ. ನೀವೇ ಇಲ್ಲಿ ನಾಯಕನಾಗಿ ನಿಂತಿರುವುದಕ್ಕಾಗಿ ಸ್ತೋತ್ರ. ಓ ಮನುಷ್ಯರ ಆಲೋಚನೆಯಿಂದಲ್ಲ, ಇದು ಯೆಹೋವನ ಆಲೋಚನೆಯಿಂದ ಉಂಟಾದದು ಎಂದು ನೀವು ಸಾಬೀತುಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ನೀವು ಅದನ್ನು ಸಾಬೀತುಪಡಿಸುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ಅಪ್ಪ. ನಮ್ಮನ್ನು ಶುದ್ಧೀಕರಿಸಿ ನಿಮ್ಮ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ ನಿಮಗೋಸ್ಕರ ಪ್ರಯೋಜನವುಳ್ಳ ಪಾತ್ರೆಯಾಗಿ ನಮ್ಮನ್ನು ಮಾರ್ಪಡಿಸು. ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಸ್ತುತಿಗೂ ನಮ್ಮ ಹಿಮೇಲೆ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಕೂತ್ಕೊಳ್ಳಿರಿ. ನಾವು ಬೇಗ ಬೇಗ ವಾಕ್ಯಗಳು ಧ್ಯಾನ ಮಾಡಿಕೊಂಡು ಮುಗಿಸಿಕೊಳ್ಳೋಣ. ನಮ್ಮನ್ನು ಈ ವಚನಗಳೆಲ್ಲ ಏನಕ್ಕಂದರೆ ನಮ್ಮನ್ನೇ ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೋಸ್ಕರ. ಹಲ್ಲೆಲೂಯಾ. ಕೆಲ ವಾಕ್ಯ ಭಾಗಗಳು ಕೇಳುವಾಗ ನಮಗೊಂದು ವೇಳೆ ಗೊತ್ತಿರುವಂಥ ವಾಕ್ಯಗಳೇ ಆಗಿರಬಹುದು, ಇದಕ್ಕೆ ಮುಂಚೆನೂ ಕೇಳಿಸಿಕೊಂಡಿರುವಂಥ ವಿಷಯಗಳೇ ಆಗಿರ್ಬೋದು. ಆದರೂ ನಮ್ಮನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಅದು ಉಪಯುಕ್ತವಾಗುತ್ತೆ. ಬೇಗನೆ ವಾಕ್ಯ ತೆಗೆಯೋಣ. 1 ಪೇತ್ರ 4ನೇ ಅಧ್ಯಾಯ 7 - 11 ತನಕಿರುವಂಥ 4 ವಾಕ್ಯ ಓದಿಕೊಳ್ಳೋಣ. 1 ಪೇತ್ರ 4ನೇ ಅಧ್ಯಾಯ 7 - 11 ತನಕ ವಾಕ್ಯಗಳು. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ. ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ನೀವೆಲ್ಲರೂ ದೇವರ ವಿವಿಧ ಕೃಪಾ ವಿಷಯದಲ್ಲಿ ಒಳ್ಳೆಯ ಮನೆವರ್ತಿಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಒಬ್ಬನು ಬೋಧಿಸುವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಒಬ್ಬನು ಸಭಾ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರವು ಉಂಟಾಗುವುದು. ಯೇಸು ಕ್ರಿಸ್ತನಿಗೆ ಆಧಿಪತ್ಯವು ಘನವು ಯುಗ ಯುಗಾಂತರಗಳಲ್ಲಿಯೂ ಇರುವವು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಮ್ಮ ಬಗ್ಗೆ ದೇವರ ಉದ್ದೇಶ ಏನು ಎಂದು ಹೇಳ್ತಾ ಇದೆ. ಹಲ್ಲೆಲೂಯಾ. ನಮ್ಮೆಲ್ಲರ ಬಗ್ಗೆ ದೇವರಿಗೆ ಒಂದೊಂದು ಉದ್ದೇಶಗಳಿದೆ, ಒಳ್ಳೆಯ ಉದ್ದೇಶಗಳಿದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರಿ. ಹಲ್ಲೆಲೂಯಾ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಪ್ರೈಸ್ ದ ಲಾರ್ಡ್. ಈ ಮಾತು ಪೇತ್ರನ ಅಪೊಸ್ತಲನು ಬರೆಯುವಾಗ AD 60-70 ವರ್ಷಗಳ ಒಳಗಡೆ ಈ ಪತ್ರಿಕೆ ಬರೆದಿರೋದು.
ಆವಾಗ ಹೇಳ್ತಾ ಇದೆ, ಅಂತ್ಯವು ಸಮೀಪಕ್ಕೆ ಬಂದಿದೆ ಎಂದು ಬರೆದಿದ್ದರು. ಆದರೆ ಈಗ 2025ನೇ ವರ್ಷ ಆಯಿತು. ಈಗಲೂ ಹೇಳ್ತಾ ಇದೆ ಅಂತ್ಯವು ಸಮೀಪಕ್ಕೆ ಬಂದಿದೆ ಅಂತ. ಇದು ನಮಗೆ ಅಂಗೀಕರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತದೆ. ಆವಾಗಲೇ ಅಂತ್ಯ ಬಂದಿದೆ ಅಂತ ಹೇಳಿದೆ, ಇನ್ನೂ ಅಂತ್ಯ ಬಂದಿಲ್ಲ, ಮತ್ತು ಈಗಲೂ ಅಂತ್ಯ ಬಂದಿದೆ ಎಂದು ಹೇಳಿಕೊಂಡೇ ಹೋಗ್ತಾ ಇದ್ದೀರಾ, ಇದೇನು ಎಂದಿರಬಹುದು. ಆದರೆ ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಗಮನಿಸಿಕೊಳ್ಳಿರಿ, ನಾವು ಸಮಯವನ್ನು ನೋಡಿಕೊಳ್ಳಲಿಕ್ಕಾಗಿ ನಾವು ಕ್ಲೋಕ್ ಯೂಸ್ ಮಾಡೋದು. ಕ್ಲೋಕಲ್ಲಿ ನೋಡಿಕೊಂಡು ಇಷ್ಟು ಸಮಯವಾಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳೋದು. ಅದೇ ಥರ ಅಂತ್ಯವು ಸಮೀಪಕ್ಕೆ ಬಂದಿದೆ ಎಂಬುದು ಬಗ್ಗೆ ನಾವು ಈ ಅಂತ್ಯದ ಸಮಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕಾಗಿ ಇಸ್ರಾಯೇಲನ್ನು ನೋಡಬೇಕು. ಹಲ್ಲೆಲೂಯಾ. ಸಮಯ ನೋಡಲಿಕ್ಕೆ ಕ್ಲೋಕ್ ನೋಡೋ ಥರ ಅಂತ್ಯ ಬರುವುದು ನೋಡಬೇಕಾದ್ರೆ ಇಸ್ರಾಯೇಲ್ ಎಂಬ ರಾಷ್ಟ್ರವನ್ನು ನೋಡಬೇಕು. ಇಸ್ರಾಯೇಲ್ ಎಂಬ ರಾಷ್ಟ್ರದ ಬೆಳವಣಿಗೆಗಳೇ ಇಡೀ ಪ್ರಪಂಚದ ಕಂಟ್ರೋಲ್ನಲ್ಲಿ ಇರೋದು. ನಮ್ಮ ಬೆಂಗಳೂರು ಸಿಟಿಯಷ್ಟೇ ಇರುವಂಥ ಒಂದು ರಾಷ್ಟ್ರವಾಗಿದೆ ಇಸ್ರಾಯೇಲ್ ಎಂಬುದು. ನಮ್ಮ ಬೆಂಗಳೂರು ಜಿಲ್ಲೆ ಕೂಡ ಇಲ್ಲ, ಬೆಂಗಳೂರು ಸಿಟಿ 475 ಕಿಲೋಮೀಟ್ರು ಉದ್ದ, 75 ಕಿಲೋಮೀಟ್ರು ಅಗಲ. ಸೆಂಟ್ರ್ ಭಾಗದಲ್ಲಿ, ಲಾಸ್ಟ್ ಭಾಗದಲ್ಲಿ ಬರೀ 45 ಕಿಲೋಮೀಟ್ರೇ ಉದ್ದ ಇರುವಂಥದ್ದು ಅಂದ ಒಂದು ರಾಷ್ಟ್ರ. ಹಲ್ಲೆಲೂಯಾ. ಆ ರಾಷ್ಟ್ರ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಎಂಬ UNO ಎಂಬ ವಿಶ್ವದಲ್ಲೇ ಎಲ್ಲ ರಾಷ್ಟ್ರಗಳು ಸೇರಿರುವಂಥ ವಿಶ್ವ ಸಂಸ್ಥೆಯ ಮಾತು ಕೂಡ ಕೇಳ್ತಾ ಇಲ್ಲ. ವಿಶ್ವ ಸಂಸ್ಥೆಗೆ ಈ ಒಂದು ನಮ್ಮ ಬೆಂಗಳೂರು ಪಟ್ಟಣದಷ್ಟಿರುವಂಥ ಒಂದು ರಾಷ್ಟ್ರದಕ್ಕೆ ಬುದ್ಧಿ ಕಲಿಸಲಿಕ್ಕೆ ವಿಶ್ವಸಂಸ್ಥೆಗೆ ಆತಾನೂ ಇಲ್ಲ. ವಿಶ್ವಸಂಸ್ಥೆ ಮನಸ್ಸು ಮಾಡಿದ್ರೆ ಆಗಲ್ವಾ? ಹಲ್ಲೆಲೂಯಾ. ಯಾಕಂದರೆ ದೇವರ ಆಲೋಚನೆಗಳೇ, ದೇವರ ಚಿತ್ತಗಳೇ ಇಸ್ರಾಯೇಲಲ್ಲಿ ನಡೀತಾ ಇರುವಂಥದ್ದು. ಹಲ್ಲೆಲೂಯಾ. ನೀವು ನ್ಯೂಸ್ ನೋಡುವಾಗ ಈಗ ಗಾಸಾ ಪಟ್ಟಣವನ್ನು ಮತ್ತು ಮುತ್ತಿಗೆ ಹಾಕಿ ಅದನ್ನು ಸಂಪೂರ್ಣವಾಗಿ ಹತೋಟಿಗೆ ತರಲಿಕ್ಕಾಗಿ ಇಸ್ರಾಯೇಲಿನ ಯುದ್ಧ ಟಾಂಗುಗಳು ಅಲ್ಲಿ ಬಹಳಷ್ಟು ಟಾಂಗುಗಳು ಅಲ್ಲಿ ಸುತ್ತಲೂ ಕವರ್ ಮಾಡಿಕೊಂಡಿದೆ ಎಂದ ಸುದ್ದಿ ನೀವು ಕೇಳಿರಬಹುದು. ಇಸ್ರಾಯೇಲು ಹಮಾಸನ್ನು ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ತರಿಸಿ ಗಾಜಾ ಎಂಬ ಪಟ್ಟಣವನ್ನು ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ತರಲಿಕ್ಕಾಗಿ ನೋಡಿ ಯುದ್ಧ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿದೆ. 2023 ಅಕ್ಟೋಬರ್ ತಿಂಗಳಲ್ಲಿ ಹಮಾಸಿನವರು ಇಸ್ರಾಯೇಲ್ ಮೇಲೆ ದಾಳಿ ನಡೆಸಿರುವುದು 2023 ಅಕ್ಟೋಬರ್ ತಿಂಗಳಲ್ಲಿ. ಆವತ್ತಿನಿಂದ 23 ಅಕ್ಟೋಬರ್ ಆಯಿತು, 24 ಅಕ್ಟೋಬರ್ ಮುಗಿದೋಯಿತು, 25 ಅಕ್ಟೋಬರು ನೋಡಿ ಬರುವ ಇನ್ನೂ ಕೆಲ ತಿಂಗಳುಗಳು ಹೋದರೆ ಅಕ್ಟೋಬರ್ ಎಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಇನ್ನೊಂದು ತಿಂಗಳಿರೋದು ಅಲ್ವಾ? ಹಾಗಾದರೆ 2 ವರ್ಷಗಳ ಯುದ್ಧಗಳು ನಡೀತಾ ಇದೆ. ಈ 2 ವರ್ಷಗಳ ಯುದ್ಧದಲ್ಲಿ ಒಂದು ಪಟ್ಟಣದಷ್ಟಿರುವಂಥ ರಾಷ್ಟ್ರಕ್ಕೆ ಇಡೀ ಸುತ್ತಲಿರುವಂಥ ರಾಷ್ಟ್ರಗಳು ಮನಸ್ಸು ಮಾಡಿದರೂ ಅವನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನಾವಿದನ್ನು ಅರ್ಥ ಮಾಡಲಿಕ್ಕೆ ಉದ್ದೇಶ ಏನಂದರೆ, ಈಗ ಯಮನ್ ಎಂಬ ರಾಷ್ಟ್ರದ ಮೇಲೆ ಅಲ್ಲಿ ಹೂತಿಗಳು ಎಂಬ ಉಗ್ರಗಾಮಿಗಳು ಅಲ್ಲಿ ಯುದ್ಧ ನಡೆಸೋದು, ಇಸ್ರಾಯೇಲಿಗೆ ಒಂದು ವೈರಿಗಳಾಗಿರುವಂಥ ಹಮಾಸ್ ಒಂದು ಕಡೆ ವಿರೋಧಿಯಾಗಿ ಇಸ್ರಾಯೇಲಿಗೆ ಯುದ್ಧ ಮಾಡುವಾಗ ಹೂತಿಗಳು ಎಂಬ ಒಂದು ಒಂದು ಗುಂಪು ಇಸ್ರಾಯೇಲಿಗೆ ಮೊನ್ನೆ ಯಮನ್ ಎಂಬುದರಲ್ಲಿ ಹೂತಿ ಲೀಡರ್ಗಳಿಗೆ ಅವರ ಮೇಲೆ ಬಾಂಬ್ ಹಾಕಿ ಅಲ್ಲಿ ಸುಮಾರು ಜನ ನಾಯಕರನ್ನು ಮುಗಿಸಿಬಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನಾವು ಯಾಕೆ ಈ ಸ್ಟೋರಿ ಎಲ್ಲ ಚರ್ಚಲ್ಲಿ ಹೇಳ್ತೀರ ಅಂತ ಕೇಳಿದರೆ, ಎಲ್ಲವುಗಳ ಅಂತ್ಯವು ಹತ್ತಿರವಾಗಿತ್ತು ಎಂಬುದನ್ನು ನಮಗೆ ಚರಿತ್ರೆಯಿಂದ ನಾವು ತಿಳಿದುಕೊಳ್ಳಿಕ್ಕಾಗಿ ಈ ಮಾತು ಹೇಳ್ತಾ ಇದೆ. ಇಸ್ರಾಯೇಲು ಆ ಯುದ್ಧದಲ್ಲಿ ಜಯಿಸಿ ಇಸ್ರಾಯೇಲಿಗೆ ಆವಾಗಿನ ಕಾಲದಲ್ಲಿ ಇರುವಂಥ ಪ್ರಾಂತ್ಯಗಳು ಇಸ್ರಾಯೇಲಿನಿಂದ ಬೇರೆ ಅರಬಿಗಳು ಯುದ್ಧ ಮಾಡಿ ಅವರಿಂದ ಹಿಡಿದುಕೊಂಡಿರುವುದನ್ನೇ ಈಗ ತಿರುಗಿ ಅವರು ಪಡ್ಕೊಳ್ತಾ ಇರುವುದು.
ಜನ ಹೇಳ್ತಾರೆ, ಅವರು ನೋಡಿ ಮೋಸ ಮಾಡಿಬಿಟ್ಟಿದೆ, ನೋಡಿ ನಮ್ಮನ್ನು ನಮ್ಮದು ಜಾಗಕ್ಕೆ ಬಂದು ಯುದ್ಧ ಮಾಡಿ ಅವ್ರನ್ನೆಲ್ಲ ಜನ ಎಲ್ಲ ಸಾಯಿಸಿ ಅವ್ರನ್ನೆಲ್ಲ ನೋಡಿ ಹಿಡ್ಕೊಂಡು ಹೋಗ್ತಾರೆ. ಅಂದರೆ ಇದಕ್ಕಿಂತ ಹಿಂದಿನ ಕಾಲದಲ್ಲಿ ಯೇಸು ಸ್ವಾಮಿ ಹೇಳಿದ, ಕಲ್ಲಿನ ಮೇಲೆ ಕಲ್ಲು ಕುಳಿದುಕೊಳ್ಳದೆ ಇಸ್ರಾಯೇಲು ಬರಿದಾದ ಭೂಮಿಯಾಗಿ ಬೀಳುವ ಒಂದು ಕಾಲ ಬರುತ್ತದೆ ಎಂದು ದೇವರು ಹೇಳಿದ ಮಾತು ನೆರವೇರಿದೆ. ಅದು ನೆರವೇರಿ ಈ ಅರಬಿಗಳು ಬಂದು ಈ ಯುದ್ಧ ಮಾಡಿ ಇವರನ್ನು ಸೋಲಿಸಿ ಸಾಯಿಸಿ ಯಹೂದ್ಯರನ್ನು ನಾಶಪಡಿಸಿ ಅವರ ದೇಶ ಸ್ವಾಧೀನ ಮಾಡಿರೋದು. ಹೀಗೆ ಅವರದನ್ನು ತಿರುಗಿ ಪಡೆದುಕೊಳ್ತಾ ಇದೆ. ಯೆರೂಸಲೇಮ್ ದೇವಾಲಯ ಇರುವ ಸ್ಥಳ, ಅದನ್ನು ಅರಬಿಗಳು ಯುದ್ಧ ಮಾಡಿ ಅದನ್ನು ಯೆರೂಸಲೇಮ್ ದೇವಾಲಯ ಕೆಡವಿದೆ. ಅವರಾಗಿ ಕೆಡವಿದಲ್ಲ, ದೇವರ ಮಾತು ಇದು ಕೆಡವಲ್ಪಡುತ್ತದೆ ಎಂದು ಹೇಳಿದೆ. ಒಂದು ಕಲ್ಲಿನ ಮೇಲೆ ಇನ್ನೊಂದು ಕಲ್ಲು ಕುತ್ಕೊಂಡು ನೆಲಮಟ್ಟ ಆಗುತ್ತೆ ಎಂದು ಹೇಳಿದೆ. ಆ ಮಾತಿನಂತೆಯೇ AD 70ನೇ ಇಸವಿಯಲ್ಲಿ ಆ ಟರ್ಕಿ ರಾಷ್ಟ್ರ ಯುದ್ಧದಲ್ಲಿ ಬಂದು ಇದೆಲ್ಲ ಕೆಡವಿ ಬೀಳಿಸಿ ಅಲ್ಲಿ ಹೀಗೆ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ ಅವರು. ಹಲ್ಲೆಲೂಯಾ. ಅಲ್ ಅಕ್ಸಾ ಎಂಬ ಹೆಸರು ಹಾಕಿದ ಅದಕ್ಕೆ. ಆ ಅಲ್ ಅಕ್ಸಾ ಮೋಸ್ಕು ಅಲ್ಲಿ ಇರುವಾಗ ಆ ಜಾಗೆಯಲ್ಲಿ ಹಳೆಯ ಕಾಲದ ಯಹೂದ್ಯರ ದೇವಾಲಯ ಇರುವುದು. ಆ ದೇವಾಲಯ ತಿರುಗಿ ಅಲ್ಲಿ ಕೆಟ್ಟಲ್ಪಡಬೇಕೆಂಬುದು ದೇವರ ಪ್ರವಾದಿಗಳ ಮೂಲಕ ನುಡಿದ ನುಡಿಯಾಗಿದೆ. ಹಲ್ಲೆಲೂಯಾ. ಆ ದೇವಾಲಯ ಅಲ್ಲಿ ಕಟ್ಟಲ್ಪಟ್ಟು ಅಲ್ಲಿ ಮತ್ತು ಯಹೂದ್ಯರು ದೇವರ ಆರಾಧನೆ ಮಾಡಿ ಅವರು ಸುಖವಾಗಿಯೂ ಸಮಾಧಾನವಾಗಿಯೂ ಇರುವ ಕಾಲದಲ್ಲಿ ಗರ್ಭಿಣಿಗೆ ಪ್ರಸವ ವೇದನೆ ಬರುವ ಹಾಗೆ ಆ ದೇಶದ ಮೇಲೆ ತಿರುಗಿ ಒಂದು ಯುದ್ಧ ಬರಲಿಕ್ಕಿದೆ. ಆ ಯುದ್ಧ ವಿಶ್ವ ಮಹಾಯುದ್ಧ, ಮೂರನೆಯ ವಿಶ್ವ ಮಹಾಯುದ್ಧ. ಆ ಮೂರನೇ ವಿಶ್ವ ಮಹಾಯುದ್ಧದಲ್ಲಿ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಬಂದು ಇಸ್ರಾಯೇಲ್ ಮೇಲೆ ಯುದ್ಧ ನಡೆಸುವಾಗ ಇಸ್ರಾಯೇಲಿಗೆ ಈಗ ಇರುವ ಥರ ಹಿಡಿದು ನಿಲ್ಲಲಿಕ್ಕೆ ಆಗದೆ ಹೋಗುವಾಗ ಆವಾಗ ಅವರು ತಾನು ತಿವಿದಿರುವಂಥವರನ್ನೇ ನೋಡಲಿಕ್ಕೆ ದೇವರನ್ನು ಮೊರೆ ಇಡುತ್ತಾರೆ. ಯೇಸು ಕ್ರಿಸ್ತನ್ನು ಮೊರೆ ಇಡುತ್ತಾರೆ. ಯೇಸುವೇ ರಕ್ಷಕ, ನಮ್ಮನ್ನು ಕರುಣಿಸು ಎಂದು ಕೇಳುವ ಒಂದು ಪರಿಸ್ಥಿತಿ ಬಂದು ಬಿಡುತ್ತದೆ. ಆ ಸ್ಥಿತಿ ಬರಲಿಕ್ಕೆ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಹೋಗಲಿಕ್ಕೆ, ಆ ವಿಶ್ವ ಮಹಾಯುದ್ಧ ಬರಲಿಕ್ಕೆ ಮುಂಚಿತವಾಗಿ ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟಲ್ಪಡಬೇಕು. ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟಿ ಯಹೂದ್ಯರು ದೇವರನ್ನ ಆರಾಧನೆ ಮಾಡಲಿಕ್ಕೆ ಮುಂಚಿತವಾಗಿ, ಇಲ್ಲಂದರೆ ಆಲಯ ಕಟ್ಟಲ್ಪಟ್ಟು ಅದು ಪ್ರತಿಷ್ಠಾಪನೆ ಮಾಡುವಷ್ಟೊಂದ ಒಳಗಡೆ ಒಂದು ಮುಖ್ಯವಾದ ಕಾರ್ಯ ನಡೀಲಿಕ್ಕಿದೆ. ಅದು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ನಂಬಿ ದೀಕ್ಷಾಸ್ನಾನ ಮಾಡಿ ಪವಿತ್ರರಾಗಿ ಜೀವಿಸುವ ಯೇಸು ಕ್ರಿಸ್ತನ ಎಂಬ ಮದುಮಗನಿಗೆ ಮದುಮಗಳಾಗಿರುವಂತ ಸಭೆ ಎತ್ತಲ್ಪಡಬೇಕಾಗಿರುತ್ತದೆ. ಎಲ್ಲದಕ್ಕೂ ಅಂತ್ಯವು ಹತ್ತಿರವಾಗಿದೆ. ಗಮನಿಸಿ, ಯೆರೂಸಲೇಮ್ ದೇವಾಲಯ ಕಟ್ಟಲ್ಪಟ್ಟು ಅಲ್ಲಿ ಯಹೂದ್ಯರು ಸುಖವಾಗಿ ಸಮಾಧಾನವಾಗಿರುವ ಸಮಯದಲ್ಲಿ ಅವರ ಮೇಲೆ ದಾಳಿ ನಡೆಸಬೇಕೆಂದರೆ ಅದಕ್ಕಿಂತ ಮುಂಚಿತವಾಗಿ 7 ವರ್ಷಗಳ ಮುಂದೆ ಕರ್ತನು ಬಂದಿರಬೇಕು. ಇದು ಪ್ರವಾದಿಯ ಪುಸ್ತಕದಿಂದ ಅದರದ ಸಮಯ ಅದರದ ಕಾಲ ವಿವೇಚಿಸಿ ದಾನಿಯೇಲ್ ಪ್ರವಾದಿಯ ಪುಸ್ತಕದಿಂದಲೂ ಯೆಹೆಸ್ಕೇಲ್ ಪ್ರವಾದಿಯ ಪುಸ್ತಕದಿಂದಲೂ ಇದನ್ನು ಸಮಯವನ್ನು ವಿವೇಚಿಸಿ ಇದರಿಂದ ಬೈಬಲ್ ವಿಜ್ಞಾನಿಗಳು ಈ ಕಾರ್ಯಗಳು ಹೇಳಿರುವಂಥದ್ದು. ನಾನು ಇದ್ರ ಬಗ್ಗೆ ನಿಮಗೆ ಆವಾಗ ಒಂದು ಪ್ರಸಂಗ ಮಾಡಿದ್ದು ಯೂಟ್ಯೂಬಲ್ಲಿದೆ. ಯೆಹೆಸ್ಕೇಲ್ ಪ್ರವಾದಿಯ ಪುಸ್ತಕದಿಂದಲೂ ದಾನಿಯೇಲ್ ಪ್ರವಾದಿಯ ಪುಸ್ತಕದಿಂದಲೂ ಈ ವಿಷಯಗಳನ್ನು ಹೇಳಿಕೊಂಡು 70 ವಾರಗಳು ಕಳೆಯುವಾಗ ಯೆರೂಸಲೇಮು ತಿರುಗಿ ಕಟ್ಟಲ್ಪಡುತ್ತದೆ ಎಂದಿದೆ. ದಾನಿಯೇಲ್ ಪ್ರವಾದಿ ಹೇಳ್ತಾರೆ 70 ವಾರ. ಈ 70 ವಾರದ ಲೆಕ್ಕ ಅದು ಹೇಗೆ ಎಂಬುದು ಬಗ್ಗೆ ಒಂದು ದಿವಸ ಪ್ರಸಂಗ ಮಾಡಿದೆ. ದೇವರಿಗೆ ಸ್ತೋತ್ರ. ಒಟ್ಟಿಗೆ ಇಸ್ರಾಯೇಲಲ್ಲಿ ಕೆಲ ಘಟನೆಗಳು ನಡೀತಾ ಇದೆ, ಕೆಲ ಕಾರ್ಯಗಳು ನಡೀತಾ ಇದೆ. ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರುವಾಗ, ಗೋಗು ಮಾಗೋಗ್ ಎಂಬ ಯುದ್ಧ ಬರುವಾಗ ರಷ್ಯಾ ರಾಷ್ಟ್ರದ ನಾಯಕತ್ವದಲ್ಲಿ ಚೀನಾ ದೇಶದ ಸಪೋರ್ಟಿನೊಂದಿಗೆ ಉತ್ತರ ಕೊರಿಯಾದ ಸಪೋರ್ಟಿನೊಂದಿಗೆ ಅವರು ಯುದ್ಧಕ್ಕೆ ಬರುವಾಗ
ಈ ಭಾರತ ದೇಶವನ್ನು ದಾಟಿನೇ ಇಸ್ರಾಯೇಲಿಗೆ ಅವರು ಯುದ್ಧಕ್ಕೆ ಹೋಗ್ಲಿಕ್ಕೆ ಇರುವುದು. ಆವಾಗ ಭಾರತ ರಷ್ಯಾ ಜೊತೆ ಸೇರಲೇಬೇಕು. ಇದು ನಾನು ಕೆಲವು ವರ್ಷಗಳ ಮುಂಚೆ ಹೇಳಿದೆ. ಆವಾಗ ಅಮೇರಿಕನು ಭಾರತಕ್ಕೂ ಕ್ಲೋಸ್ ಇತ್ತು. ನಾನು ಹೇಳಿದೆ ಈ ಮಾತು ಹಿಂಗೆ ಆಗುತ್ತೆ. ಬೈಬಲ್ ಪ್ರಕಾರ ಹಂಗೇನೆ. ಗೋಗ್ ಮಾಗೋಗ್ ಎಂಬ ಯುದ್ಧದಲ್ಲಿ ಇಸ್ರಾಯೇಲಿನ ಮೇಲೆ ಯುದ್ಧಕ್ಕೆ ಹೋಗುವಾಗ ಈ ಭಾರತ ದೇಶವನ್ನು ಇಸ್ರಾಯೇಲಿಗೆ ಎದುರಾಗುತ್ತದೆ. ಈಗ ಇಸ್ರಾಯೇಲಿನ ಸಪೋರ್ಟಿನೊಂದಿಗೇನೆ ನಾವು ಅನೇಕ ತಂತ್ರಜ್ಞಾನಗಳು ಕಲಿತಿರೋದು ಇಸ್ರಾಯೇಲಿಂದಲೇ. ಆದರೂ ಆ ಫ್ರೆಂಡ್ಶಿಪ್ ಹೋಗ್ಬಿಡ್ತದೆ. ಭಾರತ ದೇಶ ಕೂಡ ಇಸ್ರಾಯೇಲಿಗೆ ಇರಿದಿರೆ ಯುದ್ಧಕ್ಕೆ ಹೋಗುತ್ತದೆ. ಹಲ್ಲೆಲೂಯಾ. ಈಗ ರೂಟ್ ಕ್ಲಿಯರ್ ಆಗಿ ಬರ್ತಾ ಇದೆ. ಪ್ರಿಯ ದೇವರ ಮಕ್ಕಳಿರ, ಪರಿಸ್ಥಿತಿ ನಿಮ್ಗೆ ಅರ್ಥ ಆಯ್ತಾ? ಕ್ಲೋಕ್ ಅರ್ಥ ಆಯ್ತಾ? ಟೈಮ್ ಹೆಂಗೆ ಹೋಗ್ತಾ ಇದೆ ಅಂತ ಗೊತ್ತಾಯ್ತಾ? ಹೀಗೆ ಇದೆಲ್ಲ ಒಗ್ಗಟ್ಟು ಸೇರಿಕೊಂಡು ಹಿಂಗೆ ಬರುವಾಗ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರಲಿಕ್ಕೆ, ಈ ಯುದ್ಧ ನಡೀಲಿಕ್ಕೆ ಮುಂಚೆ ಇಸ್ರಾಯೇಲಿಗೆ ಜಯ. ಈಗ ಅಲ್-ಅಕ್ಸಾ ಮೋಸ್ಕ್ ಇರುವಂಥ ಸ್ಥಳ ಯುದ್ಧ ಮಾಡಿ ಅವರು ಹಿಡ್ಕೊಂಡ್ಬಿಡ್ತಾರೆ. ಅಲ್ಲಿ ಯೆರೂಸಲೇಮ್ ದೇವಾಲಯ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮದು ಮೆಟ್ರೋ ರೈಲಿಗೆ ಹೆಂಗೆ ಪಿಲ್ಲರ್ ಹಾಕಿಬಿಟ್ಟ ಮೇಲೆ ಮತ್ತೆ ಪಾರ್ಟ್ಸ್ಗಳು ತಗೊಂಬಂದು ಜೋಡಿಸೋದು ಬೇಗ ಬೇಗ ಆಗಿಬಿಡ್ತದೆ. ಪಿಲ್ಲರ್ ಹಾಕಲಿಕ್ಕೆ ಟೈಮು. ಪಿಲ್ಲರ್ ಹಾಕಿದ ಮೇಲೆ ಇರುವಂಥ ಸೇತುವೆಗೆ ಒಂದೊಂದು ಪೀಸ್ ತಗೊಂಬರ್ತಾರೆ, ಕ್ರೈನಲ್ಲಿ ತಗೊಂಬರ್ತಾರೆ, ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ಇಸ್ರಾಯೇಲ್ ದೇವಾಲಯ ಕಟ್ಟಲಿಕ್ಕೆ ಎಲ್ಲ ಪೀಸುಗಳು ರೆಡಿ ಮಾಡಿ ಇಟ್ಟುಕೊಂಡಿದ್ದಾರೆ. ಇನ್ನು ಕೆಲವೇ ದಿವಸಗಳೇ ಸಾಕು ದೇವಾಲಯ ಕಟ್ಟಿ ಮುಗಿಸಲಿಕ್ಕೆ. ಆಗ ಪಾರ್ಟ್ಸ್ಗಳೆಲ್ಲ ರೆಡಿಮೇಡ್ ತಗೊಂಡು ಇಟ್ಕೊಂಡಿದ್ದಾರೆ. ಪ್ರಿಯ ದೇವರ ಮಕ್ಕಳಿರ, ಗಮನಿಸಿ, ಹೀಗಿದ್ದರೆ ಇದು ಯುಗಾಂತ್ಯಕ್ಕೆ ಒಂದು ಕಾರಣವಾಗಿದ್ದರೆ, ಈ ಯುಗಾಂತ್ಯ ಆಗಲಿಕ್ಕೆ 7 ವರ್ಷ ಮುಂಚಿತವಾಗಿ ಕರ್ತನು ತನ್ನ ಭಕ್ತರನ್ನು ಪರಲೋಕಕ್ಕೆ ಕರೆದೊಯ್ಯುತ್ತಾರೆ. ಈಗ 2025 7/32 ಯುದ್ಧ ನಡೀಬೇಕಂದ್ರೆ ಈಗ ಯೇಸಪ್ಪ ಬರಬೇಕು. 25/7/32 2032 ಬಹಿರಂಗವಾಗಿ ಬರಲಿಕ್ಕೆ 7 ವರ್ಷ ಮುಂಚೆ ಯೇಸು ರಹಸ್ಯವಾಗಿ ಬರ್ತಾರೆ. ಬರುವ ವರ್ಷ ಯೇಸು ಸ್ವಾಮಿ ಬಂದಿದ್ದಾರೆ. 26ನೇ ಇಸ್ವಿಯಲ್ಲಿ ಯೇಸು ರಹಸ್ಯವಾಗಿ ಬಂದರೆ 33ನೇ ವರ್ಷದಲ್ಲೇ ಬಹಿರಂಗವಾಗಿ ಬರುವುದು. ಹಲ್ಲೆಲೂಯಾ. ಹಾಗಾದರೆ ಈಗ ಓದು. ಹಾಗಾದರೆ ಇವೆಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಯುಗಾಂತ್ಯ ಹತ್ತಿರವಾಗಿದೆ. ಯಾವಾಗ ಬೇಕಾದರೂ ಕರ್ತನು ಬರಬಹುದು. 7 ವರ್ಷದ ಅನಂತರ ನಡಿಬೇಕಾದ ಯುದ್ಧಕ್ಕೆ ರಾಷ್ಟ್ರಗಳ ಅಲೈನ್ಸ್ಗೆ ಹೋಗಿದೆ. ಈಗ 7 ವರ್ಷ ಆಗಿದ ಮೇಲೆ ಯುದ್ಧ ನಡೀಲಿಕ್ಕಿರುವುದು. 7 ವರ್ಷ ಆದ ಮೇಲೆ ಗೋಗು ಮಾಗೋಗು ಯುದ್ಧ ನಡಿಬೇಕಂದ್ರೆ ಅದಕ್ಕಿರುವ ರಾಷ್ಟ್ರಗಳೀಗ ಒಪ್ಪಂದ ಮಾಡ್ತಾ ಇದ್ದಾರೆ. 7 ವರ್ಷಕ್ಕೆ ಬೇಕಾದ್ರೆ ಸಿದ್ಧತೆ ಈಗ ಮಾಡ್ತಾ ಇದ್ರೆ ಈಗ ಈ ದಿನಗಳಲ್ಲಿ ಕರ್ತನು ಬರಬಹುದು. ಆದ್ರೆ ನಾನು ಹಿಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು ಕರ್ತನು ಇನ್ನೂ ಸ್ವಲ್ಪ 7 ವರ್ಷ ಎಂಬುದು ಇನ್ನೂ ಸ್ವಲ್ಪ ದಿವಸ ಹೋದ ಮೇಲೇನೆ ಸಾಕು ಎಂದು ದೇವರು ನಿರ್ಧಾರ ಮಾಡಿದರೆ ಅದು ದೇವರ ಕರಗಳಲ್ಲಿರೋದು. ಅದು ಕುಮಾರನು ಕೂಡ ಗೊತ್ತಿಲ್ಲ, ತಂದೆಯ ತೀರ್ಮಾನದಲ್ಲಿರೋದು. ನಾನಿವತ್ತು ಹೇಳ್ತೀನಿ, ಕರ್ತನು ಯಾವಾಗ ಬೇಕಾದರೂ ಬರಬಹುದು. ಆದರೆ ನಮ್ಮದು ಡ್ಯೂಟಿ ಏನು ಗೊತ್ತಾ? ನಮ್ಮದು ಡ್ಯೂಟಿ ಆದದರಿಂದ ನಾವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. ಕರ್ತನು ಬರಲಿಕ್ಕಿದ್ದಾರೆ. ನಮ್ಮ ಯೇಸು ಸ್ವಾಮಿ ಮೇಘವಾಹನರಾಗಿ ಬರುವವರಾಗಿದ್ದಾರೆ. ಅವರು ಬರಲಿಕ್ಕಾಗಿ ಕರ್ತನಾಲೆ ಅತ್ಯಘೋಷದೊಡನೆ ಪ್ರಧಾನ ದೂತನ ಆಕಾಶ ಮೇಘಗಳಲ್ಲಿ ಕಾಣಿಸುವರು. ಆವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವವರು ಮತ್ತೆ ಜೀವನದಲ್ಲಿರುವ ನಾವು ಆತನನ್ನು ಎದುರುಗೊಳ್ಳಲು
ಏನಕ್ಕಾಗಿ? ಮೇಘವಾಹಿಗಳಾಗುವೆವು. ಹೋಗಿದರೆ ಅಲ್ಲಿ ಸುಖ, ಹೋದ್ರೆ ಹೋಗ್ಬಿಟ್ಟಿದೆಯಲ್ಲ ಅಂತ ನೀವು ತಿಳ್ಕೊಳ್ಳೋದು. ಆದ್ರೆ ಹೋಗಿದರೆ ದುಃಖ ಇಲ್ಲ, ಗೋಳಾಟ ಇಲ್ಲ, ಕಷ್ಟ ಇಲ್ಲ, ಕಣ್ಣೀರಿಲ್ಲ, ಹಸಿವೆ ಇಲ್ಲ, ಅಳುವಿಲ್ಲ. ಅಲ್ಲಿ ನಿತ್ಯ ಆನಂದಕ್ಕೆ ಹೋಗೋದು. ನೀವು ಹೋಗೋದು ಬಗ್ಗೆ ಹೇಳಿದ್ರೆ ಈ ಸುಖ ಎಲ್ಲ ಬಿಟ್ಟು ಎಲ್ಲಿಗೆ ಹೋಗೋದು ಅಂತ ನೀವು ತಿಳ್ಕೊಳ್ಳೋದು. ಇಲ್ಲೇ ಅಸುಖ, ಅಲ್ಲೇ ಸುಖ. ಕರ್ತನು ಬರುವಾಗ ಅವರೊಂದಿಗೆ ಹಾರಿ ಹೋಗಲಿಕ್ಕೆ ಕರೆಯಲ್ಪಟ್ಟವರು ಯಾರು ನರಕಕ್ಕೆ ಗುರಿಯಾಗಲ್ಲ. ಫಸ್ಟ್ ಟ್ರಿಪ್ಪಲ್ಲಿ ಒಯ್ಯಲ್ಪಟ್ಟಿದ್ರೆ ಅವರು ನರಕಕ್ಕಲ್ಲ ಒಯ್ಯಲ್ಪಡೋದು. 7 ವರ್ಷ ಆದ ಮೇಲೇ ಉಳಿದವರನ್ನೆಲ್ಲ ಎಬ್ಬಿಸ್ಕೊಂಡು ಬರೋದು ಈ ಶಿಕ್ಷೆ ಕೊಡ್ಲಿಕ್ಕಿರೋರು. ಫಸ್ಟು ಕರ್ತನ 7 ವರ್ಷ ಮುಂಚೆ ರಹಸ್ಯವಾಗಿ ಬರುವಾಗ ಒಯ್ಯಲ್ಪಡುವ ಒಬ್ಬರು ಕೂಡ ನ್ಯಾಯ ವಿಚಾರಣೆಗೆ ಒಳಪಡಲ್ಲ. ಅವರು ಆ ನಿತ್ಯ ಜೀವಕ್ಕೆ ಯೋಗ್ಯರಾಗಿರೋನು ಮಾತ್ರನೇ ಫಸ್ಟ್ ಟ್ರಿಪ್ಪಲ್ಲಿ ಎಚ್ಚರವಾಗೋದು. ಇಬ್ಬರು ಹೊಲದಲ್ಲಿ ಕೆಲಸದಲ್ಲಿರೋರು, ಒಬ್ಬರು ಎತ್ಕೊಳ್ಪಡೋದು, ಒಬ್ಬರು ಉಳಿಯೋದು. ಆದರೆ ಉಳಿಯೋವನು ಅವರೇ ಕೈ ಬಿಡಲ್ಪಡೋದು. ಆದರೆ ಎತ್ತಲ್ಪಡುವವನಿಗೆ ಮತ್ತೆ ಶಿಕ್ಷೆ ಇಲ್ಲ. ಸಮಯ ಸಮೀಪವಾಯಿತು. ಒಂದು ನಾವೇನು ಮಾಡಬೇಕು, ಬೇಗ ನೀವು ವಾಕ್ಯಕಾರ. ಆದ್ದರಿಂದ ನೀವು ಜಿತೇಂದ್ರಿಯರು ಅದನ್ನು ಬಿಡಿಸು. ಗ್ರಾಮರು ಜಿತೆ ಇಂದ್ರಿಯ. ಯಾವುದನ್ನು ಜೀತಕ್ಕೆ ಬಿಡಬೇಕು? ಇಂದ್ರಿಯಗಳು, ಪಂಚೇಂದ್ರಿಯಗಳು. ಹೇಳು: ಕಣ್ಣು, ಮೂಗು, ಕಿವಿ, ಬಾಯು, ಚರ್ಮ. ಚರ್ಮ ಅಂದ್ರೆ ಬಗ್ಗೆ ಸ್ಪರ್ಶನ. ನೋಡಿ, ಕಣ್ಣು ಹತೋಟಿಯಲ್ಲಿಡಬೇಕು. ಆಮೇಲೆ ಮೂಗು ಮುಗಿಸುವ ವಾಸನೆ ಹತೋಟಿಯಲ್ಲಿಡಬೇಕು. ಆಮೇಲೆ ಕಿವಿ ಕೇಳುವಂತ ಮಾತುಗಳು ಹತೋಟಿಯಲ್ಲಿರಬೇಕು. ಆಮೇಲೆ ಬಾಯಿ ಆಡುವ ಮಾತು ಹತೋಟಿಯಲ್ಲಿರಬೇಕು. ಸ್ಪರ್ಶನ ಅಥವಾ ಮುಟ್ಟುವುದು, ನಾವು ತೆಗೆದುಕೊಳ್ಳುವಂಥದ್ದು. ಈ ಕೈಗಳು ಹತೋಟಿಯಲ್ಲಿರಬೇಕು. ಪ್ರಿಯರೇ, ನಾನು ಜಾಸ್ತಿ ಹೇಳಲಿಕ್ಕೆ ಟೈಮ್ ನಿಮಗೆ ಸಮಯಕ್ಕೆ ನಿಮ್ಮನ್ನು ಕಳಿಸ್ಕೊಬಿಡಬೇಕು. ಅರ್ಥ ಮಾಡಿರಿ, ನಮ್ಮ ಇಂದ್ರಿಯಗಳು ಕಂಟ್ರೋಲಲ್ಲಿರಬೇಕು. ಏನಕ್ಕೆ? ಕಾಲ ಸಮೀಪಕ್ಕೆ ಬಂದದ್ರಿಂದ. ಆದರೆ ಕಾಲ ಸಮೀಪಕ್ಕೆ ಬಂದದ್ರಿಂದ ಹತೋಟಿಯಲ್ಲಿ ಇಟ್ಕೊಳ್ಳಿ. ಇಲ್ಲ, ಕಾಲ ಇನ್ನೂ ಇದೆ, ನಾನೇನು ಅದಕ್ಕೆ ಸ್ವರ್ಗಕ್ಕೇನು ಬರಲಿಕ್ಕೆ ಪ್ಲಾನ್ ಇಲ್ಲ ಪಾಸ್ಟ್ರೆ, ಎಲ್ಲಾದರೂ ಹೋಗಲಿ, ನರಕ ಏನಂದ್ರೆ ನರಕ, ಬೆಂಕಿ ಅಂದ್ರೆ ಬೆಂಕಿ ಅಂತ ಹೇಳಿದ್ರೆ ನೀವು ಯಾವುದು ಕಂಟ್ರೋಲ್ ಮಾಡಬೇಡ್ರಿ. ನಿಮ್ಮ ಮನಸ್ಸು ಬಂದ ಥರ ಬದುಕಿರಿ. ಹಲ್ಲೆಲೂಯಾ. ನಮ್ಮ ಚಾಯ್ಸ್ ನಮ್ಮದೇ ಚಾಯ್ಸು. ನಾನು ರಕ್ಷಣೆಗೆ ಬಂದ ಮೆಸೇಜಲ್ಲಿ ಹಂಗೆ ಇತ್ತು. ಬೇಕಾದರೆ ನೀವು ಸ್ವೀಕರಿಸು, ಬೇಡದಿಂದರೆ ಬೆಂಕಿಯ ನರಕಕ್ಕಾಗಿ ನೀವು ಈಗ ಏನು ಮಾಡೋದು ಅದಕ್ಕಿಂತ ನೀವು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ರು. 1991ರಲ್ಲಿ ನಾನು ಯೋಚನೆ ಮಾಡಿದೆ, ಏನು ಮಾಡಬೇಕು, ಈಗ ಮಾಡೋ ಥರ ಮಾಡಿಕೊಂಡೇ ಹೋಗಬೇಕಾ, ಇಲ್ಲ ನಾನು ಪರಿಶುದ್ಧಿಯಲ್ಲಿ ಬದುಕಬೇಕಾ ಅಂತ ಯೋಚನೆ ಮಾಡಿದೆ. ಒಂದು 2-3 ವರ್ಷ ಸ್ವಲ್ಪ ಹುಡುಗರಾಟ ಆಡಿದೆ. 22 ವಯಸ್ಸಲ್ಲಿ ಒಂದು 3 ವರ್ಷ ಹೋದರೆ, ಇಲ್ಲ 4 ವರ್ಷ ಇಟ್ಕೊಳ್ಳಿ, ಆದರೂ 19 ವರ್ಷ ಚೆನ್ನಾಗಿ ಬದುಕಿಬಿಟ್ಟು ಇನ್ನೇನಕ್ಕೆ ಈಗ ಒಂದು 3 ವರ್ಷದ ಆಟಕ್ಕೆ ನಾನು ಇನ್ನೂ ಉಳಿದ ಕಾಲ ಎಲ್ಲ ಹಂಗೆ ಇರಬೇಕಾ ನಾನು ಯೋಚನೆ ಮಾಡಿದೆ. ಇನ್ನೂ ಎಷ್ಟೋ ವರ್ಷ ಆಯುಸ್ಸಿದೆ, ನಾನೇನಕ್ಕೆ ಕೆಟ್ಟವನಾಗಿ ಬದುಕಬೇಕಾ, ಒಂದು 3 ವರ್ಷ ಒಂದು ಕೆಟ್ಟ ದಿನಗಳು ಅಂತ ಹೇಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಬಿಟ್ಟು ಬಿಡೋಣ ಅಂದೇಳಿ, ದೇವರೇ ನನ್ನನ್ನು ಕ್ಷಮಿಸಿ ಎಂದು ಕೇಳಿದೆ. ನನ್ನನ್ನು ಕ್ಷಮಿಸಿರಿ ಎಂದು ಕೇಳಿ ನಾನು ಕಣ್ಣು ಮುಚ್ಚಿ ತಲೆ ಬಗ್ಗಿದೆ. ನನ್ನ ಕಣ್ಣಿನ ಎದುರುಗಡೆ ಹೃದಯ ಮಿಡಿತಾ ಇರುವಂಥ ಹೃದಯ ಕಾಣಿಸ್ತಾ ಇದೆ. ರಕ್ತ ಹರಿದು ಬೀಳುತ್ತಾ ಇದೆ. ಕೈಗಳು ಕಾಣಿಸ್ತಾ ಇದೆ, ಕೈಗಳಲ್ಲಿ ರಕ್ತ ಹರಿಯುತ್ತಾ ಇದೆ. ನಾನು ಕಾಲು ನೋಡಿಲ್ಲ, ದೇಹ ನೋಡಿಲ್ಲ, ತಲೆ ನೋಡಿಲ್ಲ, ಹೃದಯ 2 ಕೈಗಳು ಇದೇ ನನಗೆ ದರ್ಶನ. ಆ ದರ್ಶನದಲ್ಲಿ, ಆ ಹೃದಯದಲ್ಲಿ ಮಿಡಿತಾ ಇರುವಂಥ ಹೃದಯದಿಂದ ರಕ್ತ ಹರಿದು ಬೀಳ್ತಾ ಇರೋದಲ್ಲಿ ಹೇಳ್ತಾ ಇದೆ, ಮಗನೇ ನಾನು ನಿನಗಾಗಿ ಸತ್ತಿದ್ದೇನೆ,
ನೀ ನನಗಾಗಿ ಜೀವಿಸು. 1991 ಮೇ 24ನೇ ತಾರೀಕು. ಹಲ್ಲೆಲೂಯಾ. ನಾನು ಕರ್ತನೇ ನಿನಗಾಗಿ ಜೀವಿಸುತ್ತೇನೆ ಎಂದು ಒಪ್ಪಿಸಿದೆ. ಆವತ್ತಿಂದ ಇವತ್ತುವರೆಗೂ ದೇವರು ನನ್ನ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ವಾಕ್ಯ ಕೇಳುವಂಥ ದೇವರ ಮಕ್ಕಳಿರ, ನಮ್ಮ ಇಂದ್ರಿಯಗಳನ್ನು ಜಿತೇಂದ್ರಿಯರಾಗಿರು. ಏನಕ್ಕೆ? ದೇವರ ದಿನಗಳು ಸಮೀಪವಾಗಿದ್ದಕ್ಕೆ. ಆ ವಿಷಯ ಅಷ್ಟಕ್ಕೆ ಮುಗಿಸ್ತೇನೆ. ಜಿತೇಂದ್ರಿಯರಾಗಿಯೂ ಮತ್ತು ಪ್ರಾರ್ಥನೆಗೆ ಸಿದ್ಧವಾಗು. ಎಂದ ಪ್ರಾರ್ಥನೆ? ಹಲವಾರು ಪ್ರಾರ್ಥನೆ ಇದೆ, ಹಲವಾರು ವಿಧ ಪ್ರಾರ್ಥನೆಗಳಿದೆ. ಆದರೆ ಎಂದ ಪ್ರಾರ್ಥನೆ ಗೊತ್ತಾ? ಕರ್ತನೇ, ನೀ ಬರುವಾಗ ನನಗೆ ಗೊತ್ತಿಲ್ಲದೆ ಹೋಗಬಾರದು ಸ್ವಾಮಿ. ನೀ ಬರುವಾಗ ನನಗೆ ಅರಿವಿಲ್ಲದೆ ಹೋಗಬಾರದು ಸ್ವಾಮಿ. ನೀ ಬರುವಾಗ ನನ್ನನ್ನು ಕೈ ಬಿಡಬಾರದು ಸ್ವಾಮಿ. ಈ ಪ್ರಾರ್ಥನೆ ಮಾಡಬೇಕು. ಇಲ್ಲಿದ್ದೀರಾ? ನಿನ್ನ ಬರೋಣದಲ್ಲಿ ನಾನು ಕೈ ಬಿಟ್ಟು ಹೋಗಬಾರದು ಸ್ವಾಮಿ. ನೀ ಬರುವಾಗ ನನ್ನನ್ನು ಕೂಡ ನಿನ್ನ ರಾಜ್ಯದಲ್ಲಿ, ಆ ಕಳ್ಳನು ಶಿಲುಬೆಯಲ್ಲಿ ಕಳ್ಳನು ಹೇಳ್ತಾನೆ, ನೀ ರಾಜನಾಗಿ ಬರುವಾಗ ನನ್ನನ್ನು ಕೂಡ ನೆನಪು ಮಾಡಿಕೊಳ್ಳಿ. ಇನ್ನು ಮಕ್ಕಳಿರ ಪ್ರಾರ್ಥನೆ ನೋಡಿ ತಮಾಷೆ ಅಲ್ಲ. ನಾನು ಇದು ವಾಕ್ಯ ಹೇಳುವಾಗ ನಾನೇ ಆಗಲಿ ನೀವೇ ಆಗಲಿ ಇದನ್ನು ಎದುರಿಸಲೇಬೇಕು. ಕರ್ತನ ಬರೋಣ ಸಂಧಿಸಲೇಬೇಕಾ ಬೇಡವಾ? ಬೇಕೇ ಬೇಕು. ನಾವು ಹೋಗಿಲ್ಲಂದ್ರು ಆ ದಿನ ನೋಡ್ತಾ ಇದ್ರೆ ಆವಾಗ ಭೂಲೋಕದ ಜನರೆಲ್ಲ ಎದಬಡಕೊಳ್ತಾರೆ. ಅಯ್ಯಯ್ಯೋ, ನಮ್ಮ ಜೊತೆಯಲ್ಲಿದ್ದವರು ಕಾಣೆ, ನಮ್ಮ ಜೊತೆಯಲ್ಲಿದ್ದವರು ಕಾಣೆ, ಅವರೆಲ್ಲ ಹೋದ್ರೆ ಇವರು ಹೋದ್ರೆ, ಅಯ್ಯೋ ನಾನು ಮಾತ್ರ ಹೋಗಿಲ್ಲವೇ ಎಂದ ಜನ ಅವತ್ತು ಎದಬಡಕೊಳ್ಳುವ ಸ್ಥಿತಿ ಬಂದೇ ಬರುತ್ತದೆ. ಆದರೆ ಅವರ ಒಯ್ಯಲ್ಪಟ್ಟಿದರೆ ಎದಬಡಕೊಳ್ಳೋದೇನೇ ಇಲ್ಲ. ನಾವು ಹಾರಿ ಹೋಗೋದು. ಹಲ್ಲೆಲೂಯಾ. ಅದಕ್ಕಾಗಿ 1 ಜಿತೇಂದ್ರಿಯರಾಗಿರು, 2 ಪ್ರಾರ್ಥನೆ ಮಾಡು. ಎಂದ ಪ್ರಾರ್ಥನೆ? ನನ್ನನ್ನು ಪರಿಶುದ್ಧಗೊಳಿಸು, ನನ್ನನ್ನು ಪವಿತ್ರಗೊಳಿಸು, ನನ್ನನ್ನು ಶುದ್ಧಿಗೊಳಿಸು, ನನ್ನ ಸ್ವರ್ಗ ರಾಜ್ಯದಲ್ಲಿ ಸೇರಿಸು, ನನ್ನನ್ನು ನಿತ್ಯ ರಾಜ್ಯ ಸೇರಿಸು. ದೇವರೇ, ನನ್ನ ನರಕದಲ್ಲಿ ತಳ್ಳಿ ಬಿಡಬೇಡ, ಆ ಬೆಂಕಿಯಿಂದ ರಕ್ಷಿಸು. ಇದೇ ಪ್ರಾರ್ಥನೆ ಆವಾಗ ಈ ಪ್ರಾರ್ಥನೆ ಮಾಡ್ತಾ ಇರು. ಸ್ವಸ್ಥಚಿತ್ತರಾಗಿ ಪ್ರಾರ್ಥನೆಯಲ್ಲಿ ನಿರತರಾಗಿ ಮನಸ್ಸು ಶಾಂತಿ ಮಾಡಿಕೊಂಡು ಹೇಳುದು. ಹಲ್ಲೆಲೂಯಾ. ಜಿತೇಂದ್ರಿಯರಾಗಿ ಮನಸ್ಸು ಕಂಟ್ರೋಲಲ್ಲಿ ಇಟ್ಟುಕೊಂಡು ಸಮಾಧಾನ ಆಗಿರುವುದೇ ಸ್ವಸ್ಥಚಿತ್ತರು ಅಂದ್ರೆ ಮನಸ್ಸು ಸಮಾಧಾನ. ಈಗ ಯಾವರಲ್ಲಿ ಸಮಾಧಾನ ಸಿಗುತ್ತೆ? ಆ ಪ್ರಾರ್ಥನೆಯಲ್ಲಿಯೂ ಜಿತೇಂದ್ರಿಯರಾಗಿರುವ ನಮ್ಮ ಪಂಚೇಂದ್ರಿಯಗಳನ್ನು ಕಂಟ್ರೋಲಲ್ಲಿ ಇಟ್ಟಿದ್ರೆ ಸಮಾಧಾನ ಆಗುತ್ತದೆ. ಅದರ ಜೊತೆಲಿ ಪ್ರೇಯರ್ ಕೂಡ ಇದ್ರೆ ಸಮಾಧಾನ ಸಂಪೂರ್ಣ ಆಯಿತು. ಈಗ ಯಾರಾದರೂ ಸಮಾಧಾನ ಸಿಗ್ತಾ ಇಲ್ಲ ಅಂದಿದ್ರೆ 1 ಪಂಚೇಂದ್ರಿಯಗಳು ಕಂಟ್ರೋಲ್ ಮಾಡು. ಹಲ್ಲೆಲೂಯಾ. ಆಮೇಲೆ ಮೊಟ್ಟ ಮೊದಲು ನಿಮ್ಮೊಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಆಮೇನ್. ಮೊಟ್ಟ ಮೊದಲಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮೊಳಗಡೆ ಪ್ರೀತಿ ಇರಲಿ ಎಂದ. ಇಲ್ಲಿದ್ದೀರಾ? ಏನಕ್ಕೆ ಪ್ರೀತಿಸಬೇಕು? ಕರ್ತನ್ ಬರುವಾಗ ಸಮಯ ಅಂತ್ಯವು ಹತ್ತಿರವಾಗಿದ್ದಕ್ಕೆ. ಒಬ್ರಿಗೊಬ್ರು ಪ್ರೀತಿಸು ಮಕ್ಕಳೇ, ಒಬ್ರಿಗೊಬ್ರು ಪ್ರೀತಿಸು. ಇಷ್ಟ ಸರಿ ಇಲ್ಲದ ಗಾರಿ ಬರುವಾಗ ಡೈರೆಕ್ಟ್ ಹೇಳ್ಬಿಟ್ಟು ಪ್ರೀತಿಸು. ಇದು ನಾನು ಪದೇ ಹೇಳ್ತೀನಿ. ನಾನು ನಿಮ್ಮಲ್ಲಿ ಎಲ್ಲರಿಗೂ ಏನಾದರೂ ಮಿಸ್ಟೇಕ್ ಬರೋ ನಾನು ಡೈರೆಕ್ಟ್ ಹೇಳಿಬಿಡೋದು. ಆದರೆ ನಾನು ಅದನ್ನು ದ್ವೇಷಿಸಲ್ಲ. ಹಲ್ಲೆಲೂಯಾ. ಮಕ್ಕಳೇ, ದೇವರು ಹೇಳ್ತಾ ಇದ್ದಾರೆ, ಸಂಧ್ಯೆ ಬಂದಿದೆ, ಏಸಪ್ಪ ಬರಲಿಕ್ಕೆ ಸಮಯ ಆಗಿದೆ, ಪ್ರೀತಿಸು. ಹೆಂಗೆ ಪ್ರೀತಿಸಬೇಕಂದ್ರೆ ಯಥಾರ್ಥ ಪ್ರೀತಿಸು, ಮನಸ್ಸು ಬಿಚ್ಚಿ ಪ್ರೀತಿಸು, ಹೃದಯಪೂರ್ವಕವಾಗಿ ಪ್ರೀತಿಸು. ಹೌದು, ಈಗ ನಾನು ಹೇಳಿದೆ ಮತ್ತು ನಿಮಗೆ ಕೇಳಿಕೊಳ್ಳಿ. ಒಂದು ಮಿಸ್ಟೇಕ್ಗಳು ಮನುಷ್ಯನಿಗೆ ಬರುವಾಗ ಒಂದು ರೋಷ ಬರೋದು, ಒಂದು ಕೋಪ ಬರೋದು ಸಹಜ. ಮನೆಯಲ್ಲಿ ಗಂಡ ಹೆಂಡತಿ ತಪ್ಪು ಮಾಡಿದೆ ಕೋಪ ಬರ್ಬೋದು, ಮಕ್ಕಳ ಮೇಲೆ ಕೋಪ ಬರ್ಬೋದು, ಕಂಪನಿಯಲ್ಲಿ ನೋಡಿ ಸೂಪರ್ವೈಸರ್ಗೆ ವರ್ಕರ್ ಮೇಲೆ ಕೋಪ ಬರ್ಬೋದು, ಏನಪ್ಪ ಹಿಂಗೆ ಮಾಡೋದು ಸರಿ ಅಂತ ಕೇಳಬಹುದು, ಬರಬಹುದು. ಯಾವುದು ಬರಲ್ಲ ಅಂದಿಲ್ಲ, ಬರಬಹುದು. ಆದರೆ ಬಂದಿದ್ದನ್ನು ಅಲ್ಲಿ ಹೇಳಿಬಿಟ್ಟು ಬಿಟ್ಟುಬಿಡು. ಹಲ್ಲೆಲೂಯಾ. ನಾವು ಹೇಳದೆ
ಆ ವ್ಯಕ್ತಿಗೆ ಹೇಳದೆ ಆ ಕೋಪ ಮನಸ್ಸಲ್ಲಿಟ್ಕೊಂಡು ಬೇರೊಬ್ಬರಿಗೆ ಹೇಳೋದು, ಆದರೆ ಅವ್ರಿಗೊಳಗಡೆ ಅವರನ್ನು ಪ್ರೀತಿಸಲಿಕ್ಕೆ ಆಗದಿರೋದು. ದೇವರು ಹೇಳ್ತಾರೆ, ಯಥಾರ್ಥ ಪ್ರೀತಿಸು. ಹಾಲೇಲುಯ್ಯ, ಹಾಲೇಲುಯ್ಯ. ಯಥಾರ್ಥ ಪ್ರೀತಿಸು. ದೇವರ ಮಕ್ಕಳೀರ, ಇನ್ನೂ ಯಾರು ಒಳಗಡೆ ಇನ್ನೂ ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಪಾಸ್ಟ್ರೆ ನೀ ಏನಾದರೂ ಅಂದ್ಕೊಳ್ಳಿ, ಅವ್ರ ಮನೆ ಪ್ರೇಯರ್ಗೆ ನಾನು ಬರಲ್ಲ. ನಾನು ಬೇಕಾದ್ರೆ ಮನೆಯಲ್ಲಿ ಪ್ರೇಯರ್ ಮಾಡ್ತೀನಿ. ಆ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ಮಾಡೋ ಪ್ರಾರ್ಥನೆ ಸ್ವರ್ಗಕ್ಕೆ ಹೋಗಲ್ಲ. ನಿನ್ನ ವಟಾರದಲ್ಲಿ ಅಲ್ಲಿ ಅಷ್ಟು ನಿಮ್ಮ ಸವಲಿ ಕಿಳಿತ ಅಷ್ಟೇ. ಬೇಜಾರು ಮಾಡಬೇಡ ನನ್ನ ಮೇಲೆ. ನೀ ಪ್ರೇಯರ್ ಮಾಡಿರ್ಬೋದು ಬೇಜಾನು, ಆ ಶಬ್ದ ನಿನ್ನ ಕಿವಿಗೆ ಕೇಳಿಸುತ್ತೆ, ಸ್ವರ್ಗಕ್ಕೆ ಹೋಗಲ್ಲ. ನೀವು ಫಸ್ಟು ಹೋಗಿ ಕಾಣಿಕೆ ಅರ್ಪಿಸಲಿಕ್ಕೆ ಮುಂಚೆ ಒಂದಾಗು, ಆಮೇಲೆ ಅರ್ಪಿಸು ಅಂತ ಹೇಳಿರೋದು. ಒಂದು ಪ್ರೀತಿಸಬೇಕು. ಇವತ್ತು ಯಾರಾದರೂ ನೋಡಿ, ಮೊನ್ನೆ ಧ್ಯಾನ ಕೂಟಕ್ಕೆಲ್ಲ ಹೇಳಿದೆ, ಆಮೇಲೆ ಏನಾದರೂ ಯಾರಾದರೂ ಇದ್ದರೆ ಒಬ್ರಿಗೊಬ್ರು ಪ್ರಾರ್ಥನೆ ಹೋಗಿ ಮಾತಾಡಿಕೊಳ್ಳಿಂದಲ್ಲಿ ಹೇಳಿದೆ, ಪ್ರೀತಿಸು ಮಕ್ಕಳೇ, ಪ್ರೀತಿಸು. ಹಾಲೇಲುಯ್ಯ. ಪಾಸ್ಟರ್ ಮೇಲೆ ಕೋಪ, ಅದಕ್ಕೆ ನಾನು ಆ ಚರ್ಚಿಗೆ ಬರಲ್ಲ ಅಂದರೆ ಸ್ವರ್ಗಕ್ಕೆ ಹೋಗಲ್ಲ, ಚರ್ಚಿಗೆ ಬೇರೆ ಕಡೆ ಹೋಗ್ಬೋದು. ನಿಜ ನಾನು ಹೇಳ್ತೀನಿ. ಹಾಲೇಲುಯ್ಯ. ಅರ್ಥ ಮಾಡಿಕೊಳ್ಳಿ. ಸಮಯ ಹತ್ತಿರ ಇತ್ತು, ಇನ್ನು ಜಾಸ್ತಿ ಇಲ್ಲ. ಸಮಯ ಎಲ್ಲದಕ್ಕೂ ಹತ್ತಿರ ಬಂದಿದೆ. ಅದರಿಂದ ಪ್ರೀತಿಸು ಮಕ್ಕಳೇ, ಪ್ರೀತಿಸು. ಪ್ರೀತಿಸಲಿಕ್ಕಾಗದ ಪರಿಸ್ಥಿತಿ ಬಂದಿರುತ್ತದೆ, ಬಂದಿರಲ್ಲ ಅಂತ ಹೇಳಲ್ಲ. ಏಸಪ್ಪ ಪೇದನಿಗೆ ಸೈತಾನನೇ ಬಿಟ್ಟು ತೊಲಗು ಅಂತ ಹೇಳಿದೆ, ನನ್ನ ಜೊತೆ ಬರಬೇಡ ಅಂತ ಹೇಳ್ಬಿಟ್ಟು. ಪಾಪ ದೋಣಿ ಬಿಟ್ಟು ಬಲೆ ಬಿಟ್ಟು ಹೆಂಡತಿ ಮಕ್ಕಳು ಬಿಟ್ಟು ಬಂದವರಿಗೆ ಬರಬೇಡ ಅಂತೇಳಿ ನಾನು ಆ ಮಾತು ನಾನು ಹೇಳ್ತೀನಿ. ಸೈತಾನೆಂದೇನು ಕರಿಬೇಡ, ನೀವಿನ್ನು ನಮ್ಮ ಹತ್ರ ಬರಲೇಬೇಡ ಅಂತ ಹೇಳಿಬಿಟ್ರೆ ಗದಿ ಏನಾಗುತ್ತೆ ಏನೋ. ಚರ್ಚೆಲ್ಲ ಖಾಲಿ ಆಗ್ಬಿಡ್ತದೆ. ಆ ಪೇತನಕ್ಕೆ ಕರೆದು ಸ್ವಾಮಿ ಏನು ಹೇಳಿದೆ, ಸಿಮೋನನೇ ನಿನ್ನನ್ನು ಪ್ರೀತಿಸ್ತೀಯ, ನನ್ನ ಕುರಿಗಳನ್ನು ಮೇಯಿಸು, ನನ್ನ ಮಂದೆಯನ್ನು ಮೇಯಿಸು, ಪರಲೋಕದ ಭೂಲೋಕದ ಬೀಗದ ಕೈ ನಿನ್ನ ಕೈಲಿ ಕೊಡುತ್ತೇನೆ. ಆವತ್ತು ಮುನ್ಸ್ಕೊಂಡು ಹೋಗ್ಬಿಟ್ರೆ ಆಗ್ತಾಯ್ತಾ? ಅದಕ್ಕೆ ನೋಡಿ ಮಕ್ಕಳಿರಾ, ಏನಾದರೂ ಒಂದು ಸಮಸ್ಯೆ ಯಾರಿಂದಾದರೂ ಏನಾದರೂ ಬಂದರೆ ಇರೋದು ಹೇಳಿಬಿಡಿ, ತೊಂದರೆ ಇಲ್ಲ, ಹೇಳಿರಿ, ಹೇಳಿ ಬಿಟ್ಟು ಬಿಡಿ. ಓಕೆ ಸರಿ. ಪ್ರೀತಿಸು. ಎಷ್ಟಾಯಿತು? 1 ಜಿದೇಂದ್ರಿಯರು, 2 ಪ್ರಾರ್ಥನೆ, 3 ಸ್ವಸ್ಥಜಿತರು, 4 ಪ್ರೀತಿಸಿ, 5 ಗುಣಗುಟ್ಟದೆ ಒಬ್ಬರನ್ನೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಹಾಲೇಲುಯ್ಯ. ಕ್ರೈಸ್ತವ ಮಕ್ಕಳಲ್ಲಿ ಇರುವಂಥ ಇನ್ನೊಂದು ವಿಶೇಷ ಗುಣ ಏನಂದರೆ ಅತಿಥಿ ಸತ್ಕಾರ ಮಾಡೋದು, ಉಪಚಾರ ಮಾಡುವಂಥದ್ದು. ಹಾಲೇಲುಯ್ಯ. ಆ ಉಪಚಾರ ಮಾಡುವುದರಲ್ಲಿ ಗುಣಗುಟ್ಟದೆ ಮಾಡಿರಿ. ಹಾಲೇಲುಯ್ಯ. ದಯವಿಟ್ಟು ಗಮನಿಸಿ. ಈಗ ಅಬ್ರಹಾಮನು ಸುಮ್ಮನೆ ಬಾಗಿಲತ್ರ ಕೂತ್ಕೊಂಡು ಊಟ ಮಾಡಿ ಬಾಗಿಲಲ್ಲೇ ಕೂತಿದ್ದಾರೆ. ಸುಮ್ಮನೆ ಕೂತ್ಕೊಂಡಿರುವಾಗ 3 ಜನ ನಡ್ಕೊಂಡು ಹೋಗ್ತಾರೆ. ಯಾರು ಏನು ಎತ್ತೋ ಏನು ಗೊತ್ತಿಲ್ಲ, ಸುಮ್ಮನೆ ನೋಡ್ಕೊಂಡು ಹೇಳ್ತಾರೆ, ಬನ್ನಿರಿ ಯಜಮಾನ್ರಿ ಬನ್ನಿ, ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದಣಿ ಆರಿಸ್ಕೊಳ್ಳಿ, ನಾನು ಅಡುಗೆ ಮಾಡ್ತೀನಿ ಹೇಳ್ಕೊಂಡು ಆಮೇಲೆ ಹೋಗಿ ಎಲ್ಲ ಅಡುಗೆ ಮಾಡಿ ಕೊಡ್ತಾ ಇದ್ದಾರೆ. ಹಾಲೇಲುಯ್ಯ. ನೋಡಿ, ದಾರಿಯಲ್ಲಿ ಹೋಗೋರನ್ನ ಕರೆದುಬಿಟ್ಟು ಉಪಚಾರ ಮಾಡ್ತಾ ಇದ್ದಾರೆ. ಹಾಲೇಲುಯ್ಯ. ಅದರಿಂದಲೇ ಏನಾಗೋಯ್ತು, ಬರುವ ವರ್ಷ ಇದೇ ಸಮಯ ನಾನು ಈ ಜಾಗದಲ್ಲಿ ಬರುವಾಗ ನಿನ್ನ ಕೈಯಲ್ಲಿ ಒಂದು ಮಗು ಇರುವೆ ಅಂತ ಹೇಳಿದೆ. ದಾರಿಯಲ್ಲಿ ಹೋಗಿರುವ ಆಶೀರ್ವಾದ ಮನೆಗೆ ಬಂದಿದ್ದಂಗೆ ಕರೆದುಬಿಟ್ಟು ಊಟ ಕೊಟ್ಟು ಉಪಚಾರ ಮಾಡಿದ್ದಕ್ಕೆ. ಹಾಲೇಲುಯ್ಯ. ಒಬ್ಬ ಪ್ರವಾದಿಯೊಬ್ಬರು ಎಲೀಷಾ ಪ್ರವಾದಿ ಹಂಗೆ ನಡ್ಕೊಂಡು ಹೋಗ್ತಾ ಇದ್ರು ಸುಮ್ಮನೆ ದಾರಿಯಲ್ಲಿ. ಒಬ್ಬ ಸ್ತ್ರೀ ನೋಡಿಕೊಂಡು ತನ್ನ ಗಂಡನಿಗೆ ಹೇಳ್ತಾನೆ, ನಮ್ಮ ದಾರಿಯಲ್ಲಿ ಆವಾಗ ಹೋಗ್ತಾ ಇರೋ ಮನುಷ್ಯನ ನೋಡಿದರೆ ಒಂದು ಪ್ರವಾದಿ ಅಂತ ಕಾಣಿಸ್ತಾ ಇದೆ, ಪಾಪ ಬಹುದೂರ ನಡ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮ ಮನೆಯ ಮೇಲೆ ಒಂದು ಚಿಕ್ಕದು ಕೊಠಡಿ ಮಾಡಿಕೊಡೋಣ, ಅವ್ರಿಗೆ ಇರಲಿಕ್ಕೆ ಒಂದು ಚೇರು, ಒಂದು ಮೇಜ, ಒಂದು ಮಲ್ಕೊಳ್ಳಿಕ್ಕೆ ಪಾಪ ಒಂದು ಚಿಕ್ಕದು ಮಂಚ ಮಾಡಿಕೊಡೋಣ ಅಂತ. ಏನು ಮಾಡಿಕೊಟ್ಟು? ಒಂದು ರೂಮ್ ಮಾಡಿಕೊಟ್ಟಿದ್ದಾರೆ. ಒಂದು ರೂಮಲ್ಲಿ ಒಂದು ಟೇಬಲು, ಒಂದು ಚೇರು, ಆಮೇಲೆ ಒಂದು ದೀಪಸ್ತಂಭ, ಆಮೇಲೆ ಒಂದು ಮಂಚ. ಎಷ್ಟು ಖರ್ಚು? ಆಮೇಲೆ ಎಲ್ಲ ಮಾಡಿಕೊಟ್ಟು ಹೇಳ್ತಾರೆ, ನೀ ದಾರಿ ಹೋಗುವಾಗಲೆಲ್ಲ ಈ ಸ್ಥಳದಲ್ಲಿ ಬಂದು ದಣಿ ಆರಿಸಿಕೊಂಡು ಹೋಗಬೇಕು. ಹೋಗುವಾಗ ಸುಮ್ಮನೆ ಇರೋದಲ್ಲ, ಆವಾಗ ತಿಂಡಿ ಊಟ ಎಲ್ಲ ಕೊಟ್ಟು. ಪ್ರವಾದಿ ಕೇಳ್ತಾರೆ, ಶಿಷ್ಯನಿಗೆ ಕೇಳ್ತಾನೆ, ಇವರಿಗೆ ಒಂದು ಕೊರತೆ ಇದೆ, ನಾನು ನೋಡ್ತಾ ಇದ್ರಿ ಇವರ ಮನೆಯಲ್ಲಿ ಮಕ್ಕಳಾರು ಓಡಾಡೋದು ಕಾಣಿಸ್ತಾ ಇಲ್ಲ. ಆ ಸ್ತ್ರೀಯನ್ನು ಕೇಳಿದು,
ನಿನಗೊಂದು ಮಗನನ್ನು ಕೊಡುತ್ತೇನೆ. ಉಪಚಾರ ಮಾಡಿದೆ, ಅನೇಕ ಕಾಲ ಮಕ್ಕಳಿಲ್ಲದ ಸ್ತ್ರೀಗೆ ಒಂದು ಮಗುವನ್ನು ಕೊಟ್ಟಿದೆ. ಹಾಲೆಲೂಯಾ. ಒಂದು ದಿವಸ ಮಗುಗೆ ತಲೆನೋವು ಬಂದು ಆ ಮಗ ನನ್ನ ತಲೆ ನನ್ನ ತಲೆ ನನ್ನ ತಲೆ ಎಂದು ಹೇಳಿಕೊಂಡು ಬಡ್ಕೊಂಡು ತಲೆನೋವು ಬಂದು ಅವನು ಸತ್ತೇ ಹೋಗ್ಬಿಟ್ಟಿದೆ. ಸತ್ತೋಗಿರುವಾಗ ಈ ಸ್ತ್ರೀ ಓಡಿ ಪ್ರವಾದಿಯಗಳಿಗೆ ಆಳನ್ನು ಕಳಿಸಿಬಿಟ್ಟು ಪ್ರವಾದಿ ಎಲ್ಲಿದ್ದಾರೆ ಎಂದು ಹುಡುಕು ಅಂತ ಹೇಳಿದ್ರು. ಹುಡುಕಿ ಸಿಕ್ಕಿತ್ತು. ನೋಡ್ರಿ, ನೀನು ಕೊಟ್ಟ ಮಗು ನೋಡಿ ಈಗ ಸತ್ತೋಗ್ಬಿಟ್ಟಿದೆ. ಪ್ರವಾದಿ ಒಂದು ತನ್ನ ಕೋಲನ್ನು ಶಿಷ್ಯನ ಕೈಲಿ ಕೊಟ್ಟು, ಓಡು ನೀನು ಮುಂದೆ ಅಂತ ಹೇಳಿದೆ. ನೀನು ಓಡಿ ಮುಂದೆ ಹೋಗಿ ಆ ಕೋಲಿಡು ಅಂತ ಹೇಳಿದೆ. ಶಿಷ್ಯನು ಓಡಿ ಹೋಗಿ ಕೋಲಿಟ್ಟಿದೆ, ಮಗುವಿನ ಎದ್ದೇಳಿಲ್ಲ. ಪ್ರವಾದಿ ಹಿಂದೆ ಬಂದು ನೋಡಿದರು, ಮಗನೆದ್ದಿಲ್ಲ. ಅವನ ಮಗುವಿನ ಮೇಲೆ ಮಲ್ಕೊಂಡು, ಅದಕ್ಕೆ ನನ್ನಲ್ಲಿರುವಂತ ಜೀವ ಈ ಮಗುವಿನಲ್ಲಿ ಬರಲಿ. ಸತ್ತ ಮಗನು ಎದ್ದು ಬಂದಿದ್ದಾರೆ. ಹಲ್ಲೆಲೂಯಾ. ಉಪಚಾರ ಮಾಡು ಮಕ್ಕಳೇ, ನಿನಗೆ ಆಶೀರ್ವಾದ. ದೇವರಿಗೆ ಸ್ತೋತ್ರ ಮಾಡಲಿ. ದೇವರು ಹೇಳ್ತಾ ಇದ್ದಾರೆ, ನಮ್ಮ ಸಿದ್ಧತೆ, ಕ್ರೈಸ್ತವ ಮಕ್ಕಳ ಸಿದ್ಧತೆ, ಉಪಚಾರ ಮಾಡುವುದು ದೇವರ ವಾಕ್ಯದಲ್ಲಿ ಒಂದು ಗುಣವಾಗಿ ಬರೆದಿದೆ. ಹಲ್ಲೆಲೂಯಾ. ಗುಣಗುಟ್ಟದೆ ಮಾಡ್ರಿ, ತಮಾಷೆ ಅಲ್ಲ. ನೀವು ಕೊಡೋದು ಅಲ್ಪವೇ ಆದರೂ ಅದು ಸಂತೋಷವಾಗಿ ಕೊಡಬೇಕು. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಕೊಡಬಾರದು. ಸಂತೋಷವಾಗಿ ಕೊಡುವರ ಮೇಲೆ ದೇವರ ಪ್ರೀತಿ ಉಂಟು. ಸರಿ, ಪ್ರಾರ್ಥಿಸೋಣ, ಪ್ರಾರ್ಥನೆ ಮಾಡೋಣ. ಭೌತಿಕ ವಿಷಯಗಳ ಬಗ್ಗೆ ಯಾಕಿದು ಮಾಡಬೇಕು? ಸಮಯ ಸಮೀಪಕ್ಕೆ ಬಂದಿದೆ. ನಮ್ಮ ಕರ್ತನ ಬರೋಣವು ಬಹು ಹತ್ತಿರವಿರುವುದರಿಂದ ಅವರು ಯಾವಾಗ ಬೇಕಾದರೂ ಬರಬಹುದು. ಅದರಿಂದ ನಾವೇನು ಮಾಡಬೇಕು? ನಾವು ಎಚ್ಚರವಾಗಿರಬೇಕು. ಯಾವುದಲ್ಲಿ ಎಚ್ಚರವಾಗಿರಬೇಕು? ಇಂದ್ರಿಯ ಜಯ, ನಮ್ಮ ಪಂಚೇಂದ್ರಿಯಗಳು ಕಂಟ್ರೋಲ್ ಮಾಡೋದ್ರಲ್ಲಿ ಎಚ್ಚರವಾಗಬೇಕು. ಪ್ರಾರ್ಥನೆಯಲ್ಲಿ ಎಚ್ಚರವಾಗಬೇಕು. ಪ್ರೀತಿಸೋದ್ರಲ್ಲಿ ಎಚ್ಚರವಾಗಬೇಕು. ಉಪಚಾರ ಮಾಡೋದ್ರಲ್ಲಿ ಎಚ್ಚರವಾಗಿರಬೇಕು. ಹಲ್ಲೆಲೂಯಾ. ಸರ್ವಶಕ್ತನಾದ ತಂದೆಯಾದ ದೇವರೇ, ಈ ದಿನದಲ್ಲಿ ನೀವು ಕೊಟ್ಟ ಆಲೋಚನೆಗಳಿಗಾಗಿ ನಿಮಗೆ ಸ್ತೋತ್ರ. ಈ ಆಲೋಚನೆಗಳಲ್ಲಿ ನಿನ್ನ ಮಕ್ಕಳು ಇಷ್ಟು ಸಮಯ ಅದನ್ನು ಶ್ರದ್ಧೆಯಿಂದ ಕಿವಿ ಕೊಟ್ಟವರು ಕೇಳಿರುವಾಗ ದೇವರೇ, ಹೀಗೆ ಆ ಕೇಳಿದ ವಾಕ್ಯಗಳಕ್ಕಾಗಿ ಆ ಮಕ್ಕಳು ಪ್ರಾರ್ಥನೆ ಮಾಡಿ ನಿಮ್ಮಲ್ಲಿ ಸಮರ್ಪಣೆ ಮಾಡಿರುವಾಗ ಈ ವಾಕ್ಯಗಳು ಅದು ದೇವರೇ 30ರಷ್ಟು 60ರಷ್ಟು 100ರಷ್ಟಾಗಿ ಬಲ ಕೊಡಲಿ. ದೇವರಿದು ದಾರಿ ಮುಗ್ಗಿನಲ್ಲಿ ಬಿದ್ದು ಹಕ್ಕಿಗಳ ಥರ ಅದು ದೇವರೇ ಸೈತಾನ್ ತೆಗೆದುಕೊಂಡು ಹೋಗದಿರಲಿ. ಬಂಡೆಯಲ್ಲಿ ಬಿದ್ದ ಬೀಜ ಥರ ಅದು ದೇವರೇ ನೀರಿಲ್ಲದೆ ಒಣಗಿ ಹೋಗದಿರಲಿ. ಮುಳ್ಳು ಗಿಡಗಳಲ್ಲಿ ಬಿದ್ದು ನಸಕ್ಕಿದ ಹಾಗೆ ನಾನಾ ಚಿಂದಗಳಲ್ಲಿ ನಸಕ್ಕಿ ಹೋಗದಿರಲಿ. ಈ ವಾಕ್ಯ ಸರಿಯಾಗಿ ಬಲ ಕೊಟ್ಟು ಕರ್ತನೇ, ನಿಮ್ಮ ಬರೋಣದಲ್ಲಿ ಎಲ್ಲ ಮಕ್ಕಳು ಪರಲೋಕಕ್ಕೆ ಒಯ್ಯಲ್ಪಡುವ ಸಿದ್ಧರಾಗಲಿ. ಕಾಲ ಸಮೀಪಕ್ಕೆ ಬಂದಿರುವಾಗ, ಬಹು ಸಮೀಪದಲ್ಲಿರುವಾಗ ನಾವು ಚಿದೇಂದ್ರಾಗಿಯೂ ಪ್ರಾರ್ಥನೆ ಮಾಡುವರಾಗಿಯೂ ಸ್ವಸ್ಥಚಿತ್ತರಾಗಿಯೂ ಪರೋಪಕಾರ ಮಾಡುವರಾಗಿಯೂ ಉಪಚಾರಗಳು ಮಾಡುವರು ಮೊಟ್ಟ ಮೊದಲೆಲ್ಲದಕ್ಕಿಂತ ಹೆಚ್ಚಾಗಿ ಮನಪೂರ್ವಕವಾಗಿ ಪ್ರೀತಿಸುವರಾಗುವಂತೆ ಕೃಪೆ ನೀಡು ಸ್ವಾಮಿ. ದೇವರೇ, ಈ ವಾಚನದ ಮೂಲಕ ಮಕ್ಕಳಿಗೆ ಶುಭ ಉಂಟಾಗಲಿ. ಈ ವಾಕ್ಯ ಕೇಳಿದರಿಂದಲೇ ಈ ಮಕ್ಕಳಿಗೆ ಶುಭವಾಗಲಿ. ಕೇಳಿದ ಸಾಕ್ಷಿಗಳ ಮೂಲಕ ದೇವರೇ, ಯಾರು ಜೀವನದಲ್ಲಿ ಕಣ್ಣೀರಿನ ದಿನಗಳಿದೆಯೋ ಆ ಸಾಕ್ಷಿಗಳು ಕೇಳಿ ಅವರ ಕಣ್ಣೀರುಗಳು ಆರಿಸಲ್ಪಡಲಿ. ನಂಬಿಕೆಯಲ್ಲಿ ಸೋತು ಹೋಗದೆ ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಮಕ್ಕಳು ಜಯಶಾಲಿಗಳಾಗಿ ಕರ್ತನ ಸಾಕ್ಷಿಯುಳ್ಳವರಾಗಿ ಬಾಳಿ ಬದುಕುವರಾಗಿರಲಿ. ಓದುವ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಕೆಲಸಕ್ಕೆ ಹೋಗೋರಿಗೆ ಕೆಲಸದಲ್ಲಿ ನಿನ್ನ ಸಹಾಯ. ದೇವರೇ, ಪ್ರಯಾಣ ಮಾಡುವ ಮಕ್ಕಳಿಗೆ ಯಾವುದೇ ಅನಾಪತ್ತುಗಳು ಬರದಂತೆ ಅವರನ್ನು ಸುರಕ್ಷಿತವಾಗಿ ಪ್ರಯಾಣದಲ್ಲಿ ಭದ್ರವಾಗಿ ಕೋಟೆಗಟ್ಟಿ ಕಾಪಾಡಲ್ಪಡಲಿ. ಬಿಲ್ಡಿಂಗ್ಗಳಲ್ಲಿ ಕೆಲಸ ಮಾಡುವವರು, ಎಂಜಿನ್ಗಳಲ್ಲಿ ಕೆಲಸ ಮಾಡುವವರು, ದೇವರೇ ಮೆಷಿನ್ಗಳಲ್ಲಿ ಕೆಲಸ ಮಾಡುವವರನ್ನೆಲ್ಲರನ್ನು ಭದ್ರವಾಗಿ ಕಾಪಾಡಲ್ಪಡಲಿ. ಶಾಲೆ ಹೋಗುವಂಥ ಮಕ್ಕಳು ರೋಡು ದಾಟುವಾಗ, ಗಾಡಿ ಇಳಿಯುವಾಗ ದೇವರೇ, ಮತ್ತು ರೋಡು ದಾಟುವಾಗಲೆಲ್ಲ ನಿನ್ನ ರಕ್ತದ ಕೋಟೆಯೊಳಗಡೆ ಮಕ್ಕಳು ಸುರಕ್ಷಿತರಾಗಿರಲಿ.
ಈಗಿನ ದಿನಗಳಲ್ಲಿ ದೇವರೇ ವಾತಾವರಣ ವ್ಯತ್ಯಾಸದಲ್ಲಿ ಅನೇಕರು ರೋಗಿಗಳಾಗುವಾಗ ಕರ್ತನೆ, ಯಾವ ಮಕ್ಕಳು ಓ ದೇವರೇ ಕಠಿಣವಾದ ಕಾಯಿಲೆಗಳಿಗೆ ಒಳಪಡದೆ ಎಲ್ಲ ಮಕ್ಕಳು ಆರೋಗ್ಯದಲ್ಲಿ ಸುರಕ್ಷಿತರಾಗಿರಲಿ. ದೇವರೇ ನಿನ್ನ ಕೃಪೆಗೆ ಪಾತ್ರರಾಗಲಿ. ಓದುವ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಉನ್ನತ ಸ್ಥಾನಗಳಲ್ಲಿ ಬರಲಿ. ಮಾತ್ರವಲ್ಲ, ಕರ್ತನಿಗೆ ಸಾಕ್ಷಿಯುಳ್ಳ ಮಕ್ಕಳಾಗಿರಲಿ. ಅವರು ಎಲ್ಲಿ ಹೋಗಿದರು ದೇವರ ಮಕ್ಕಳು ಎಂಬ ಗುರುತಿಸಿಕೊಳ್ಳುವರಾಗಿರಲಿ. ಆ ಸದ್ಗುಣಶಾಲಿಗಳಾಗಿ ಮಕ್ಕಳು ಮಾರ್ಪಡಲಿ. ಇವರೇ ವೃದ್ಧರನ್ನು ಕಾಪಾಡು ಸ್ವಾಮಿ. ವೃದ್ಧಾಪ್ಯದಲ್ಲಿಯೂ ನಾನು ನಿನ್ನ ಹೊತ್ತುಕೊಳ್ಳುತ್ತೇನೆ ಎಂದು ಹೇಳಿದ ದೇವರೇ, ಈ ಸಭೆಯಲ್ಲಿ ಬರುವಂಥವರು ವೃದ್ಧಾಪ್ಯದಲ್ಲಿ ಅವರನ್ನು ಭದ್ರವಾಗಿ ಕಾಪಾಡು ಸ್ವಾಮಿ. ದೇವರೇ, ಮದುವೆ ವಯಸ್ಸಾದ ಮಕ್ಕಳಿಗೆ ಸೆರಿಬೀಳುವ ಜೀವದ ಸಂಗಾತಿಗಳನ್ನು ಕೊಟ್ಟು ಆಶೀರ್ವದಿಸಪ್ಪ. ಸೆರಿಬೀಳುವ ಜೀವದ ಸಂಗಾತಿಗಳನ್ನು ನೀ ಒದಗಿಸು ದೇವರೇ. ಅಪ್ಪ, ಸಂಧಾನ ಭಾಗ್ಯ ಇಲ್ಲದವರಿಗೆ ಸಂಧಾನ ಭಾಗ್ಯವನ್ನು ಕೊಟ್ಟು ನೀವು ಆಶೀರ್ವದಿಸು ದೇವರೇ. ಕುಟುಂಬದಲ್ಲಿ ಗಲಿಬಿಲಿಗಳು, ಅಸಮಾಧಾನಗಳಿರುವಂಥ ಕುಟುಂಬಗಳಲ್ಲಿ ದೈವಿಕ ಶಾಂತಿಯು, ದೈವಿಕ ಸಮಾಧಾನ ಉಂಟಾಗಲಿ ಯೇಸು ನಾಮದಲ್ಲಿ. ಬಡಸ್ತನದಲ್ಲಿಯೂ ಕಷ್ಟದ ಕಣ್ಣೀರುಗಳಲ್ಲಿ ಇರುವಂಥವರಿಗೆ ಕರ್ತನೆ, ಬದುಕಲಿಕ್ಕೆ ಅವರಿಗೆ ಬೇಕಾದ ಮಾರ್ಗಗಳು, ದೇವರು ದುಡಿಮೆಗಳು ಒದಗಿಸಿಕೊಡುವಂತಾಗಿರಲಿ. ಎಲ್ಲ ವಿಷಯದಲ್ಲಿಯೂ ದೇವರೇ, ನಿನ್ನ ಮಕ್ಕಳು ಸಮಾಧಾನವಾಗಿ ನಿಶ್ಚಿಂತೆಯಿಂದ ಇರುವಂತೆ, ಸ್ವಸ್ಥಚಿತ್ತದಿಂದ ಇರುವಂತೆ, ಸಮಾಧಾನವಾಗಿರುವಂತೆ ಕರ್ತನನ್ನು ಗ್ರಹಿಸು. ಎಲ್ಲ ಸ್ತುತಿಯು, ಘನವು, ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.